ಡಿಸ್ಕ್ಲೇಮರ್, ಇದು ತುಂಬ ಲಾಂಗ್ ವ್ಲಾಗ್ ಆಗಿರುತ್ತೆ ಬಿಕಾಸ್ ದಿಸ್ ಡೇ ಆ್ಯಕ್ಚುಲಿ ವಾಸ್ ಮ್ಯಾಜಿಕಲ್. ತುಂಬ ಚಂದ ಚಂದ ವಿಷಯಗಳು ನಡೀತು. ಸೊ ಐ ಹ್ಯಾಡ್ ಟು ರೆಕಾರ್ಡ್ ಎವ್ರಿಥಿಂಗ್. ಅದೇ ಅಂದ್ರಲ್ಲ, ಅದಕ್ಕೆ 6 ಗಂಟೆಗ ಓ ರೇಷ್ಮೆ ಸೀರೆ ಅಲ್ಲಿ ಉಲ್ಟಾ ಅನಿಸುತ್ತೆ. ನಿಮ್ಮ ಮದುವೆದ? ನನ್ನ ಮದುವೆದ 18 ವರ್ಷದ್ದು. ಯಾಕೆ ಇಟ್ಕೊಳ್ಳೋದ ನೀವು? ನಾನು ಉಟ್ಕೊಳಕ್ ಬರಲ್ಲ ಅಕ್ಕ, ಅದನ್ನ ದೊಡ್ಡದು ಅಕ್ಕ. ಚೆನ್ನಾಗೈತಕ್ಕ, ನಮ್ಮ ಅಕ್ಕನೇ ಮಾಡಿ. ಅಲ್ಲ, ನೀವು ಇದನ್ನ ಕೊಟ್ಟರೆ ಬರುತ್ತೆ ನಿಮಗೆ. ಬೇಡ ಅಕ್ಕ, ಕುಡಿ, ನಿಜ ಬೇಡ ಬೇಡ ಇದು ಬರುತ್ತೆ. ಇವಾಗ ನಿಮ್ಗೆ ನೀವು ಯಾವಾಗಾರ ಹೋದಾಗ ತಗೊಂಡೋಗಿ. ಎಲ್ಲಿಗೆ ಹೋದಾಗ? ಅದಕ್ಕೆ ನಾನು ಹೋದಾಗ ನಾನು ಅಲ್ಲಿಗೆ ಹೋಗಲ್ಲ, ಬಟ್ ಆ ಶಾಪ್ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಇಲ್ಲಿ ಇಟ್ಟಿರ್ತೀನಿ ಎಲ್ಲಿವರೆಗೂ ಬೇಕಾದ್ರೆ. ಚೆನ್ನಾಗಿದೆಯಲ್ಲ ಸೀರೆ, ಉಟ್ಕೋಬೇಕಾದ್ರೆ. ಎಲ್ಲ ಹಸಿ ಜನ ಇಷ್ಟಪಡಲ್ಲಕ್ಕ, ನಾನು ನಿಮ್ಗೆ ಇಷ್ಟ ಇಲ್ಲ? ಯೋಚನೆ ಮಾಡ್ತಾ ಇದ್ದೀನಿ, ಎದ್ದು ಬಿಡ್ಲಾ ಇಲ್ಲ ಒಂದು ಅರ್ಧ ಗಂಟೆ ಮಲ್ಕೊಳ್ಳ ಅಂತ. ಅಕ್ಕ, ಹೋಗ್ಬೇಕಾದ್ರೆ ಎಬ್ಸಿ ಅಲ್ಲ, ಎಬ್ಸಿ ಅಂದ್ರೆ ಪ್ರಾಪರ್ ಆಗಿ ಎಬ್ಬಿಸ್ಬಿಡಿ. ನಾನು ಎದ್ದೇಳ್ಬಿಡಿದ್ದೀನಿ, ಕೆಲಸ ಇದೆ. Good morning, my beautiful community. I know ಸ್ವಲ್ಪ ಟೈಮಿಂದ ನಾನು ಕೇಳಿಸ್ತಿದ್ಯಾ ನಿಮಗೆ? ಸ್ವಲ್ಪ ಟೈಮಿಂದ ನಾನು ಬ್ಲಾಗ್ ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು, ಹೇಗೆ ಹೇಳಿ, ಇಟ್ ವಾಸ್ ಆಲ್ ಸೋ ಓವರ್ವೆಲ್ಮಿಂಗ್ ನನಗೆ. ಅದೇನೋ ಗೊತ್ತಿಲ್ಲ, ನಾನು ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ ದಿನ ಎಲ್ಲ ಶನಿವಾರ ಬಂದ್ಬಿಡುತ್ತೆ. ಆ್ಯಕ್ಚುಲಿ ಇವತ್ತು ಶನಿವಾರ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ದೇವರಾಣೆಗೂ ಮೈಕೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸಲ್ಲಿ. ಎವ್ರಿಬಡಿ, ಎಲ್ಲರಿಗೂ ವೆರಿ 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 ಗುಡ್ ಮಾರ್ನಿಂಗ್, ಶುಭೋದಯ. ನಿಮ್ಮೆಲ್ಲರ ದಿನ, ನನ್ನ ದಿನ, ನಿಮ್ಮೆಲ್ಲರ ದಿನ ತುಂಬ 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 ಚೆನ್ನಾಗಿ ಹೋಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. Because we deserve to be happy, we deserve this beautiful day for us, we deserve to be loved. Thank you ಬೆಳಗ್ಗೆ ಎದ್ದ ತಕ್ಷಣ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ನನ್ನ ಮನ್ಸಾರೆ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಎವ್ರಿಬಡಿ, ಎಲ್ಲರಿಗೂ ಕೂಡ. ಎಷ್ಟು ಮೆಸೇಜಸ್ಸು ಎಲ್ಲ ಕಡೆಯಿಂದ, ಇಮೇಲ್ಸ್ಗಳು, ಮೆಸೇಜಸ್ಗಳು, ಲೆಟರ್ಸ್ಗಳು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್, ಯೂಟ್ಯೂಬಲ್ಲಿ ಮೆಸೇಜ್ ಎಷ್ಟು ಬರ್ತಾ ಇದೆ ಅಂತ ಹೇಳಿದ್ರೆ, ನನಗದು ಎಷ್ಟು ಟ್ರೈ ಮಾಡ್ತಾ ಇದ್ರು ಕೂಡ ನಾನು ಎಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಅಷ್ಟೊಂದಿದೆ ಅಂದರೆ, ವೆನ್ ಐ ಸೇ ಅಷ್ಟೊಂದು, ಇಟ್ಸ್ ಲೈಕ್ ಮೋರ್ ದೆನ್ 20,000-30,000 ಮೆಸೇಜಸ್. ನಾನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ. ಇನ್ಫ್ಯಾಕ್ಟ್ ಇಷ್ಟು ನನಗೆ ಪ್ರೀತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ ದೇವರಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಹಿ ಗೇವ್ ಮೀ ಮೋರ್ ದೆನ್ ಐ ಆಸ್ಕ್ಡ್ ಫಾರ್. ಆ್ಯಂಡ್ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಅಂದರೆ, ಹೋಗಿ ಪಾಡ್ಕಾಸ್ಟ್ ಕೊಡ್ಬೇಕಾದ್ರೆ ಇದೆಲ್ಲ ತಲೆಗೆ ಯೋಚನೆ ಮಾಡಿರಲಿಲ್ಲ. ಅಂದರೆ ನನಗೆ ಎಷ್ಟು ಹಿಂಸೆ ಆಗ್ತಾಯಿತ್ತು ಅಂತ ಹೇಳಿದ್ರೆ, ದಿನಾ ಬೆಳಗ್ಗೆ ಎದ್ದರೆ ಅದೇ ಕ್ವೆಶನ್, ಫೋನ್ ತೆಗೆದ್ರೆ ಬರೀ ಅದ್ರ ಬಗ್ಗೆನೇ ಕ್ವೆಶನು, ಅದು ಇದು ಅದೇ ಪ್ರಶ್ನೆ. ಅಂದರೆ ನನಗೆ ಒಂದು ದಿನನೂ ಅದ್ರ ಬಗ್ಗೆ ಯೋಚನೆ ಮಾಡದೆ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ರಾಜೇಶ್ ಅವ್ರ ಫ್ರೆಂಡ್ ಪಲ್ಲವಿ ಅವರು ತುಂಬ ಟೈಮ್, 2 ತಿಂಗಳ ಹಿಂದೆನೇ ನನಗೆ ಹೇಳ್ತಾನೆ ಇದ್ರು, ಹೋಗಿ ಒಂದ್ಸತಿ ಮಾತಾಡು ಅಂತ ಹೇಳ್ಬಿಟ್ಟು. ನಾನು ರೆಡಿನೇ ಇರಲಿಲ್ಲ ಮಾತಾಡೋಕ್ಕೆ, ಬಿಕಾಸ್ ಐ ವಾಸ್ ಜಸ್ಟ್ ನಾಟ್ ರೆಡಿ ಟು ಕಮ್ ಔಟ್ ಆ್ಯಂಡ್ ಟಾಕ್ ಅಬೌಟ್ ಎನಿಥಿಂಗ್. ಆ ಭಯನೋ ಏನಾಗುತ್ತೆ ಅಂತ ಹೇಳ್ಬಿಟ್ಟು.
ಅದೇನೋ ನನಗೆ ಗೊತ್ತಿಲ್ಲ. ಬಟ್ ಫೈನಲಿ ನಂಗೆ ಚಿತ್ರ ಹಿಂಸೆ ಆಗ್ತಾಯಿತ್ತು. ಆ ಪ್ರಶ್ನೆಗಳು, ಆ ಎಕ್ಸ್ಪ್ಲನೇಷನ್ಸ್, ಆ ಜಡ್ಜ್ಮೆಂಟ್ಸ್ಗಳು ನನಗೆ ಸಫಿಕೇಟ್ ಆಗೋಕ್ಕೆ ಶುರು ಆಗಿಬಿಟ್ಟಿತ್ತು. ನನಗೆ ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಹಿಂಗೇನೆ ಏನೋ ಆಗ್ಬಿಡುತ್ತೆ ಅಂತ ಅನಿಸ್ತಾ ಇತ್ತು. ಸೊ ಫೈನಲಿ ನಾನು ಏನು ಅಂದರೆ ಏನೂ ಯೋಚನೆ ಮಾಡಿದೆ, ಹೋಗ್ಬಿಟ್ಟು ಪಾಡ್ಕಾಸ್ಟ್ ಕೊಟ್ಟೆ. ಆ್ಯಂಡ್ ಅದಾದ್ಮೇಲಿಂದ ಆಗಿದ್ದೆಲ್ಲ ಚಮತ್ಕಾರ ಅಂತಲೇ ಹೇಳ್ಬೋದು. ಇಟ್ಸ್ ಮ್ಯಾಜಿಕ್. ಇಟ್ಸ್ ಲೈಕ್ ದೇವರು ಕೂತ್ಕೊಂಡು ಯಾವುದೋ ಒಂದು ಮ್ಯಾಜಿಕ್ ಪೋರ್ಷನ್ನ ನನ್ನ ಮೇಲೆ ಹಿಂಗೆ ಹಾಕ್ದಂಗೆ ಅನಿಸ್ಬಿಡ್ತು ನನಗೆ. ಐ ಆಮ್ ನಾಟ್ ಇವನ್ ಕಿಡ್ಡಿಂಗ್, ಐ ಸ್ವೇರ್ ನಂಗೆ ಹಂಗೆ ಅನಿಸ್ತು. ಅಲ್ಲಿ ಮೇಲಿಂದ ಕೂತ್ಕೊಂಡು ಯಾವುದೋ ಒಂದು ಈ ಮ್ಯಾಜಿಕಲ್ ಪೋರ್ಷನ್ ಇರುತ್ತಲ್ಲ, ಅದನ್ನ ನನ್ನ ಮೇಲೆ ಹೀಗೆ ಸ್ಪ್ರಿಂಕಲ್ ಮಾಡ್ದಂಗೆ ಆಗೋಯ್ತು ನನಗೆ. ಪ್ರಾಸೆಸ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಅಷ್ಟು ಪ್ರೀತಿ, ಅಷ್ಟು ಸಪೋರ್ಟ್ ನಂಗೆ ಗೊತ್ತೂ ಇಲ್ಲ ಇಫ್ ಐ ಡಿಸರ್ವ್ ಆಲ್ ದ್ಯಾಟ್ ಅಂತ ಹೇಳ್ಬಿಟ್ಟು. ನಾನೆಲ್ಲರೂ ನಿಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತೀನಿ ಅಂದರೆ ಐ ಲವ್ ಯು ಗೈಸ್ ಸೋ ಮಚ್. ಬೆಳಗ್ಗೆ ಎದ್ದು ಕಲಿತಾ ಇದ್ದೀನಿ ಅನ್ಕೊಂಬೇಡಿ. ಬಿಕಾಸ್ ಇಷ್ಟು ದಿನ ನಾನು ಅಂದರೆ ಏನು ವೀಡಿಯೋ ಮಾಡಲಿಲ್ಲ. ಆ್ಯಂಡ್ ಎಲ್ಲರೂ ನನಗೆ ವೀಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಸಾಕು, ಇದ್ರ ಬಗ್ಗೆನೇ ಮಾತಾಡ್ಕೊಂಡಿದ್ರೆ ಬರೀ ಇದನ್ನೇ ಆಗ್ಬಿಡುತ್ತೆ. ಐ ಥಿಂಕ್ ನಿಮ್ಗೂ ಅದನ್ನೇ ಕೇಳಿ ಬೇಜಾರಾಗ್ಬಿಡುತ್ತೆ. ನನಗೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಲೆಟ್ಸ್ ನಾಟ್ ಟಾಕ್ ಅಬೌಟ್ ದಿಸ್. ಐ ಥಿಂಕ್ ತುಂಬ ಟೈಮಿಂದ ಇದೇ ಮಾತಾಡ್ತಾ ಇದ್ದೀವಿ. ನಾನು ಆದಷ್ಟು ಅಳದೇ ಇರೋಕ್ಕೆ ಟ್ರೈ ಮಾಡ್ತೀನಿ. ಐ ವಿಲ್ ನಾಟ್ ಕ್ರೈ. ಐ ವಾಂಟ್ ಟು ಹೋಲ್ಡ್ ಆನ್ ಟು ಇದೆಲ್ಲ ಪ್ರೀತಿ, ಇದೆಲ್ಲ ಸಪೋರ್ಟ್ ನಂಗೆ ಏನು ಸಿಗ್ತಿದೆಯಲ್ಲ. ಐ ವಾಂಟ್ ಟು ಹೋಲ್ಡ್ ಆನ್ ಟು ಆಲ್ ದಿಸ್ ಥಿಂಗ್ಸ್ ಆ್ಯಂಡ್ ಬಿ ಹ್ಯಾಪಿ. ಆ್ಯಂಡ್ ಇನ್ನೊಂದೇನೋ ಆ್ಯಕ್ಚುಲಿ ಬ್ಯೂಟಿಫುಲ್ ಆಯಿತು. ಐ ಥಿಂಕ್ ಎಂಡ್ ಆಫ್ ದಿಸ್ ವ್ಲಾಗ್ ನಿಮ್ಗೆ ಅದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇವತ್ತು ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದೆ. ಅಂದರೆ ಸ್ಟಾಪ್ ಮಾಡಿರೋ ವ್ಲಾಗ್ನ ಇವತ್ತಿನ ದಿನನೇ ಶುರು ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಇವತ್ತೇನೋ ಒಂದು ಬ್ಯೂಟಿಫುಲ್ ಆಗುತ್ತೆ. ಸೊ ಎಂಡ್ ಆಫ್ ದಿ ವ್ಲಾಗ್ ನೀವು ನೋಡ್ತಾ ಇದ್ರೆ ನಿಮ್ಗೆ ಅದು ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಲೆಟ್ಸ್ ಪ್ರೇ ಫಾರ್ ಈಚ್ ಅದರ್. Universal ಬೇಡ್ಕೊಳ್ಳಿ that you deserve this happiness, you deserve to be loved, you deserve to have a beautiful day today. We deserve all the love, all the abundance, all the kindness and peace in the world. ಹೇಳ್ಕೊಡಿ ಇದನ್ನ ನಿಮಗೆ ನೀವು that I am the most luckiest person in the world ಅಂತ. ಸೊ ನಾನು ಯಾವುದೋ ಈ ಹೊಸ ಟ್ರೈಪಾಡ್ ತಂದ್ಬಿಟ್ಟು ಆಟ ಸಾಮಾನು ಕೈಗೆ ಸಿಕ್ತಂಗೆ ಆಗ್ಬಿಡಿ. ಚಿಕ್ಕ ಮಕ್ಕಳಿಗೆ ಈ ಆಟ ಸಾಮಾನು ಸಿಗುತ್ತೆ ಹಾಗೆ. ಇದು ಟ್ರೈಪಾಡ್ ಸಕ್ಕದಾಗಿದೆ ಆಯಿತಾ. ಒಂದು ಮೋಷನ್ ಡಿಟೆಕ್ಟ್ ಮಾಡುತ್ತೆ. ಸೊ ಐ ಡೋಂಟ್ ಹ್ಯಾವ್ ಟು ಕೀಪ್ ಕ್ಯಾರಿಂಗ್ ಇಟ್. ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ತಗೊಂಡು ಮೂವ್ ಮಾಡೋ ಅವಶ್ಯಕತೆ ಇಲ್ಲ. ನನ್ನ ಜೊತೆಗೆ ರಿಮೋಟ್ ಕೂಡ ಬರುತ್ತೆ. ಸೊ ನಾನು ಮನೆಯಿಂದ ಅದ್ರ ಜೊತೆ ಒಳ್ಳೆ ಆಟ ಸಾಮಾನು ಮಾಡ್ಕೊಂಡ್ಗೆ ಮಕ್ಳಿಗೆ ಆಟ ಸಾಮಾನು ಸಿಕ್ತಾಗ ಆಟ ಆಡ್ತಾ ಇರ್ತಾರೋ ಹೊಸದೇನಾದರೂ ಹಂಗೆ ಆಟ ಆಡ್ತಾ ಇದ್ದೀನಿ. ಸೊ ಅರ್ಜೆಂಟಾಗಿ ನಾನು ಒಂದೇ ಒಂದು ಚೇಂಜಸ್ ಬೇಗ ಮಾಡ್ಕೋಬೇಕಾಯ್ತಾ. ಆದಷ್ಟು ಬೇಗ ಎದ್ದೇಳುವಂಥ ಒಂದು ಅಭ್ಯಾಸ ಮಾಡ್ಕೋಬೇಕು. ಬಿಕಾಸ್ ನಂದು ಎಲ್ಲ ಟ್ಯಾಬ್ಲೆಟ್ಸ್ಗಳಿಂದ ಎದ್ದೇಳಕ್ಕೆ ಆಗಲ್ಲ ಬೆಳಗ್ಗೆ. ತುಂಬ ಕಷ್ಟ ಆಗುತ್ತೆ. ಒಂಥರ ಸೆಡೆಟೆಡ್ ಫೀಲ್ ಆಗ್ತಾ ಇರುತ್ತೆ. ಬಟ್ ಟ್ರೈ ಮಾಡಬೇಕು, ಏನು ಮಾಡೋದು. ಸೊ ನಾನು ಬ್ರಷ್ ಮಾಡ್ಕೊಳ್ಳಲ್ಲ ಬರ್ತೀನಿ. ಅದು ಯೂಶ್ವಲ್ ರೂಟೀನ್, ನಿಮಗೆಲ್ಲ ಗೊತ್ತು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ ಯು ಆಯಿತಾ. ನೀವೆಲ್ಲ ನನಗೆ ತುಂಬ ಚಂದ ಅನಿಸಿದ್ರಿ. ಆಲ್ ದೀಸ್ ಲಿಟಲ್ ಥಿಂಕರ್ ಬೆಲ್ಸ್, ಲಿಟಲ್ ಏಂಜಲ್ಸ್ ನನ್ನ ಲೈಫಿಗೆ ಬಂದಂಗೆ ಆಯಿತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಟ್ ಇವಾಗ ಬ್ರಷ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ನಂಗೆ ಹೆಂಗೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಪ್ರಾಬಬ್ಲಿ ನಾನು ಬ್ರಷ್ ಮಾಡಿದೆ ನನ್ನ ಸ್ಮೆಲ್ ನಿಮ್ವರೆಗೂ ರೀಚ್ ಆಗಿಬಿಡ್ಬೋದು ಅನಿಸ್ತಾ ಇದೆ. ಸೊ ನಾನು ಹೋಗಿ ಬ್ರಷ್ ಮಾಡ್ಕೊಂಡು ಬರ್ತೀನಿ. ಹೇಳ್ತಿರಲ್ಲ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿಬಿಟ್ಟು, ಏನು ಮಾಡಲಿ, ನೀವು ಅದನ್ನೇ ರೂಟೀನ್ ನೋಡ್ತೀರಾ. ನನ್ನದು ಸೇಮ್ ರೂಟೀನ್ ಇರುತ್ತೆ. ಆ್ಯಂಡ್ ನಾನು ಅದು ಮಾಡಬೇಕು ಅನಿಸ್ದಾಗೆಲ್ಲ ಸ್ಯಾಟರ್ಡೇನೇ ಮಾಡ್ತೀನಿ.
ಅದು ನಿಮಗೆ ಬೋರ್ ಆಗಲ್ವಾ ನೋಡ್ತಾ ನೋಡ್ತಾ? ಬಟ್ ಎನಿವೇ ಐ ವಿಲ್ ಟ್ರೈ ಟು ಡೂ, ಬಿಕಾಸ್ ನಾನು ಸ್ಟಾರ್ಟ್ ಮಾಡಿರೋದ್ರಿಂದ ಇವತ್ತು ಏನು ಡಿಫ್ರೆಂಟಾಗಿ ಮಾಡ್ಬೋದು, ಏನು ಡಿಫ್ರೆಂಟಾಗಿ ನಿಮಗೆ ಹೇಳ್ಬೋದು, ತೋರಿಸ್ಬೋದು ಅಂತ ಹೇಳಿಬಿಟ್ಟು ನೋಡೋಣ. ವಿಲ್ ಸಿ ಹೌ ದಿಸ್ ಡೇಸ್ ಗೋಸ್ ಅಂತ ಹೇಳಿಬಿಟ್ಟು. ಬಟ್ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಅ ನೈಸ್ ಡೇ. ನನಗೆ, ನಿಮಗೆ ಎಲ್ಲರಿಗೂ ತುಂಬ ಚಂದ ದಿನ ಇರುತ್ತೆ ಅಂತ. ನೆನೆ ಎಷ್ಟು ಚಂದ ಇವಳು, ಇದು ಹಾಗೆ ಮೋಷನ್ ಜೊತೆಗೆ ಹಾಗೆ ಹತ್ರ, ನಾನು ಎಲ್ಲೋಗ್ತೀನಿ ಹಂಗೆ ಹತ್ರ ಬರೋಂಗಿರ್ಬೇಕಾಗಿತ್ತಲ್ವ. ಹಾಗೆ ಅದು ಹಂಗೆ ಟ್ರೈಪಾಡ್ ಮೂವ್ ಆಗ್ತಾ ಬರ್ತಾ ಇರೋಂಗೆ ಆ ಥರನೂ ಒಂದು ಟೆಕ್ನಾಲಜಿ ಇರ್ಬೋದು, ಆ ಥರನೂ ಒಂದು ಟ್ರೈಪಾಡ್ ಇರ್ಬೋದು. ನನಗೆ ನಿಮ್ಮ ಎಲ್ಲರ ಪ್ರೀತಿ ನೋಡಿ, ರೆಸ್ಪಾನ್ಸ್ ನೋಡಿ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ ಗೊತ್ತಾ. ಅಂದರೆ ನಾನು ಒಂದು 2-3 ದಿನ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ. ನಂಗೆ ಹಿಂಗೆ ಅದನ್ನೆಲ್ಲ ಪ್ರಾಸೆಸ್ ಮಾಡೋದು, ಹೇಗೆ ಇದನ್ನೆಲ್ಲ ತೊಗೊಂಡು ಹೋಗೋದು, ಅಂದರೆ ಐ ಡೋಂಟ್ ನೋ ಇಟ್. ಅದೆಲ್ಲ ಒಂಥರ ನಾನಿದೆಲ್ಲ ಇಷ್ಟೆಲ್ಲ ಡಿಸರ್ವ್ ಮಾಡ್ತೀನ ಬ್ಲ್ಯಾಂಕಾಗಿ ನಾನು, ಬಿಕಾಸ್ ನನಗೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇದ್ದಿದ್ದರಿಂದ ಇದನ್ನೆಲ್ಲ ನಿಲ್ಲಿಸ್ಬೇಕು. ಐ ಜಸ್ಟ್ ವಾಂಟ್ ಟು ಗೋ ಸ್ಟಾಪ್ ಆ್ಯಂಡ್ ಸೇ ದ್ಯಾಟ್ ಸಾಕು ಬಿಟ್ಟು ಬಿಡಿ ಅಂತ ಹೇಳೋಕ್ಕೋಸ್ಕರ ನಾನು ಫೈನಲಿ ಪಾಡ್ಕಾಸ್ಟ್ ಮಾಡೋಕೆ ಒಪ್ಕೊಂಡು ಹೋಗ್ಬಿಟ್ಟು ಮಾಡಿದಾಯ್ತಾ. ಬಟ್ ಅದು ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಪ್ಯಾನ್ ಔಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಫಸ್ಟ್ಲಿ ತುಂಬ ತುಂಬ ಮನಸ್ಪೂರ್ವಕವಾಗಿ ಧನ್ಯವಾದಗಳು, ಥ್ಯಾಂಕ್ ಯು. ಅಷ್ಟೊಂದು ಓಪನ್ ಹಾರ್ಟಲ್ಲಿ ನನ್ನ ವಾಯ್ಸ್ನ ಕೇಳಿಸ್ಕೊಂಡಿದ್ದಕ್ಕೆ, ನನ್ನ ಒಂದು ಮಾತನ್ನು ಕೇಳಿಸ್ಕೊಂಡಿದ್ದಕ್ಕೆ, ವಿತೌಟ್ ಎನಿ ಜಡ್ಜ್ಮೆಂಟ್, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ನಂಗೆ ಆ್ಯಕ್ಚುಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ದೇವ್ರಣೆಗೂ ನಾನು ಯಾವುದೇ ರೀತಿ ಇನ್ಸ್ಪಿರೇಷನ್ ಅಲ್ಲ ಆಯಿತಾ. ಐ ಆಮ್ ಶ್ಯೂರ್ ದೇರ್ ಆರ್ ಸೋ ಮೆನಿ ದೊಡ್ಡವರಿದ್ದಾರೆ ಇನ್ಸ್ಪೈರ್ ಮಾಡೋಕ್ಕೆ. ಐ ಆಮ್ ಜಸ್ಟ್ ಅ ಲಿಟಲ್ ಗರ್ಲ್, ನಾಟ್ ಲಿಟಲ್, ಬಿಗ್ ಗರ್ಲ್, 36 years old, but I still feel I'm just little girl who is ಈ ಒಂದು ಪ್ರಪಂಚದಲ್ಲ ಏನೋ ಒಂದು ಆಗಿದೆಯಲ್ಲ, ಅದರಿಂದ ಮುಂದೆ ಅದನ್ನೆಲ್ಲ ಹಿಂದೆ ಬಿಟ್ಟು ಮುಂದೆ ನಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ನೀವು ಇದ್ದೀರಲ್ಲ, ನೀವು ಯು ಆರ್ ಸಮಥಿಂಗ್, ಯು ಗೈಸ್ ಆರ್ ಸಮಥಿಂಗ್, ಯು ಗೈಸ್ ಆರ್, ಐ ಡೋಂಟ್ ನೋ ಅದನ್ನು ವರ್ಲ್ಡ್ ಇಸ್ ಸೋ ಬ್ಯೂಟಿಫುಲ್. ಮಕ್ಕಳು ಆ್ಯಂಡ್ ದ ಸರ್ಪ್ರೈಸಿಂಗ್ ಥಿಂಗ್ ವಾಸ್ ಎಷ್ಟು ಹೆಣ್ಮಕ್ಳು ಕುಡ್ ರಿಲೇಟ್ ಟು ವಾಟ್ ಐ ಸೆಡ್ ಆ್ಯಂಡ್ ವಾಟ್ ಐ ಸ್ಪೋಕ್, ಆ್ಯಂಡ್ ಹೌ ಎವ್ರಿಬಡಿ ಕೇಮ್ ಟುಗೆದರ್ ಇನ್ ಸಪೋರ್ಟ್ ಆಫ್ ಮೀ. ನನಗೆ ಪ್ರೀತಿ ಕೊಟ್ಟು ಎಲ್ಲರೂ. ಆ್ಯಂಡ್ ಲಾಟ್ ಆಫ್ ಪೀಪಲ್ ಆಸ್ಟ್ ಮೀ, ನಾನು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನ, ಊಟ ಮಾಡ್ತಾ ಇದ್ದೀನ, ನಿದ್ದೆ ಮಾಡ್ತಾ ಇದ್ದೀನ, ಚೆನ್ನಾಗಿದ್ದೀನ, ಹೇಗಿದ್ದೀನಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಡೂಯಿಂಗ್ ಓಕೆ. ಇಟ್ಸ್ ಅ ಸ್ಲೋ ಪ್ರಾಸೆಸ್ ಆಯಿತಾ. ಸೊ ನಾನು ದಿನ ಅದ್ರ ಬಗ್ಗೆ, ನಾನು ಹೀಲಿಂಗ್ ಪ್ರಾಸೆಸ್ ಬಗ್ಗೆ ಮಾತಾಡ್ತಿದ್ದೆ. ನಿಮಗೂ ಬೋರ್ ಆಗುತ್ತೆ, ಒಂದಲ್ಲ ಒಂದಿನ ಎಷ್ಟಪ್ಪ ಇವಳು ಅದ್ರ ಬಗ್ಗೆನೇ ಮಾತಾಡ್ತಾಳೆ, ಬೇರೆ ಏನಾದರೂ ಮಾತಾಡು ಅಂತ. ಬಟ್ ಯಾವಾಗ ಆಗುತ್ತೆ ಮಧ್ಯದಲ್ಲಿ, ಐ ವಿಲ್ ಅಪ್ಡೇಟ್ ಯು ಅಬೌಟ್ ಇಟ್. ಬಟ್ ಐ ಆಮ್ ಓಕೆ ಫಾರ್ ನೌ, ಸರ್ವೈವಿಂಗ್ ಒನ್ ಡೇ ಎಟ್ ಎ ಟೈಮ್. ಹೀಲಿಂಗ್ ಈಸ್ ಅ ಲಾಂಗ್ ಜರ್ನಿ, ಅ ಲಾಂಗ್ ಪ್ರಾಸೆಸ್. ನನ್ನ ಟ್ರೀಟ್ಮೆಂಟ್ ನಡೀತಾ ಇದೆ, ನನ್ನ ಥೆರಪೀಸ್ ನಡೀತಾ ಇದೆ. ಊಟ ಮಾಡ್ತಾ ಇದ್ದೀನಿ, ನಾನು ನಿದ್ದೆ ಟ್ರೈ ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಥ್ರೂ ಮೆಡಿಕೇಷನ್. ಸ್ಟಾಪ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ನಿದ್ದೆ ಬರೋಲ್ಲ. ಬಟ್ ವಿತ್ ಮೆಡಿಕೇಷನ್ ನಾನು ಇವಾಗ ಸದ್ಯಕ್ಕೆ ನಿದ್ದೆ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಮೆನ್ ಔಟ್ ದೇರ್, ಗಂಡು ಮಕ್ಕಳು. ಓ ಮೈ ಗಾಡ್, ಅಂದರೆ ಹೆಣ್ಮಕ್ಳು ಅರ್ಥ ಮಾಡ್ಕೊತಾರೆ ಅಂತ ಎಲ್ಲರಿಗೂ ಗೊತ್ತು. ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೂ ದೇ ವುಡ್ ಹ್ಯಾವ್ ಗಾನ್ ಥ್ರೂ ವಾಟ್ ಐ ಹ್ಯಾವ್ ಗಾನ್ ಥ್ರೂ. ಸೊ ಹೆಣ್ಮಕ್ಳು ಅರ್ಥ ಮಾಡ್ಕೊತಾರೆ, ಈಸಿಯಾಗಿ ಅರ್ಥ ಮಾಡ್ಕೊತಾರೆ. ಅಫ್ಕೋರ್ಸ್ ಅದರಲ್ಲೂ ಎಕ್ಸೆಪ್ಷನ್ಸ್ ಇದೆ, ಗಂಡ್ಮಕ್ಳಲ್ಲೂ ಎಕ್ಸೆಪ್ಷನ್ಸ್ ಇದೆ. ಬಟ್ ಓ ಮೈ ಗಾಡ್, ನನಗೆ ಗಂಡ್ಮಕ್ಳು ಎಷ್ಟು ಜನ ಮೆಸೇಜ್ ಮಾಡಿದ್ದಾರೆ, ರಿಪ್ಲೈ ಮಾಡಿದ್ದಾರೆ, ಮೆಸೇಜ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ, ಯೂಟ್ಯೂಬಲ್ಲಿ, ಆ್ಯಂಡ್ ಇಮೇಲ್ಸ್ಗಳು ಬಂದಿದೆ. ಎಷ್ಟೊಂದು ಗಂಡ್ಮಕ್ಳದ್ದು ನನಗೆ ಮೇಲ್ಸ್ಗಳು ಬಂದಿದೆ. ಐ ಆಮ್ ಸಾರಿ, ನಾನು ಇನ್ನೂ ರೆಸ್ಪಾಂಡ್ ಮಾಡೋಕ್ಕಾಗ್ತಲ್ಲ ಯಾವುದಕ್ಕೂ. ಬಿಕಾಸ್ 10,000, 2,000, 3,000 ಅಲ್ಲ, 10,000, 20,000ಕ್ಕಿಂತ ಮೇಲಿದೆ ಮೆಸೇಜಸ್ಸು. ನಾನು ಎಷ್ಟು ಟ್ರೈ ಮಾಡಿದ್ರು ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ. ಐ ಆಮ್ ಟ್ರೈಯಿಂಗ್ ಸ್ಲೋಲಿ ಒಂದೊಂದೇ ಮೆಸೇಜ್ ಓದಿ ಮಾಡೋಕ್ಕೆ.
ಸೊ ಇಟ್ ಶೋಡ್ ಮೀ ದ್ಯಾಟ್ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಇಟ್ ಡಸಂಟ್ ಮ್ಯಾಟರ್. ಆಲ್ ದ್ಯಾಟ್ ಮ್ಯಾಟರ್ಸ್ ಇಸ್ ಇದು ನಮ್ಮ ಮನಸ್ಸಿದೆಯಲ್ಲ, ಇದು ಮ್ಯಾಟರ್ಸ್. ಇದೊಂದು ಚೆನ್ನಾಗಿದ್ಬಿಟ್ರೆ ಇಟ್ ಡಸಂಟ್ ಮ್ಯಾಟರ್ ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಹೇಳಿಬಿಟ್ಟು. ಎವ್ರಿಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎವ್ರಿಬಡಿ ಕ್ಯಾನ್ ಲವ್, ಎವ್ರಿಬಡಿ ಕ್ಯಾನ್ ಬಿ ಕೈಂಡ್. ಆ್ಯಂಡ್ all I can say is thank you and I love you guys and a big hug to everybody. ಎಲ್ಲರಿಗೂ ಒಂದು ದೊಡ್ಡ ಬಿಗ್ ಹಗ್. I wish I could all ನಿಮ್ಮನ್ನೆಲ್ಲ ಕರೆಸಿ ಒಟ್ಟಿಗೆ ಹಗ್ ಮಾಡಿಬಿಡ್ಬೋದು. ಹಗ್ ಮಾಡಬೇಡ ಅಂತ ಅನಿಸುತ್ತೆ, ಬಟ್ ಐ ನೋ ಇಟ್ಸ್ ನಾಟ್ ಪಾಸಿಬಲ್, ಬಟ್ ಐ ವಿಲ್ ಟ್ರೈ. ತುಂಬ ಜನ ಮೀಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಐ ವಿಲ್ ಡೆಫಿನೆಟ್ಲಿ ಟ್ರೈ ಇನ್ ಮೇಕ್ ಇಟ್ ಹ್ಯಾಪನ್ ಅಂತ ಹೇಳ್ಬಿಟ್ಟು, ಬಟ್ ವಿ ವಿಲ್ ಮೀಟ್. ಓಕೆನಾ? ಸೊ ಎಷ್ಟು ಮಾತಾಡ್ತೀನಲ್ಲ ನಾನು, ಐ ಆಮ್ ಸಾರಿ. ನನಗೆ ಇದು ಹಿಂಗೇನೆ ಆಗಿದ್ದು ಪಾಡ್ಕಾಸ್ಟಲ್ಲಿ. ನಾನು ಹಂಗೆಲ್ಲ ಮಾತಾಡಬೇಕು ಅಂತ ಮಾತಾಡೋಕ್ಕೆ ಶುರು ಮಾಡಿದ್ಮೇಲೆ ಮನಸ್ಸಲ್ಲಿ ಇರೋದೆಲ್ಲ ಆಚೆ ಬಂದುಬಿಡ್ತು ನನಗೆ. ನಾನು ಹಾಗೆ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಅದಕ್ಕೆ ನಾನು ಮಾತಾಡೋಕ್ಕೆ ಎನಿವೆ. ಸೊ ನಿಮ್ಮ ಜೊತೆ ಮಾತಾಡ್ತಾ ನಾನು ಚಪ್ಪಲಿ ಕಿತ್ತೋಯ್ತು. ಓಕೆ, ಸೊ ನನ್ನ ಬೆಳಗಿನ ಶಾರ್ಟ್ ಆಲಿವ್ ಆಯಿಲ್ ಮತ್ತು ಲೆಮನ್ ನಿಮಗೆಲ್ಲರಿಗೂ ಗೊತ್ತಲ್ಲ. ಅಲ್ಲ, ಸ್ವಲ್ಪ ಜೀರಿಗೆ, ಬಂದರು ನಿಮಿಷ, ಸ್ವಲ್ಪ ಮೆಂತ್ಯ, ಯಾರಂತ ನೋಡ್ಕೊಂಡು ಮತ್ತೆ ಮೆಂತ್ಯ ಹಾಕಿದ್ದೀನಿ. ಇದನ್ನು ನೀಟಾಗಿ ಕುದಿಸ್ಬಿಡೋಣ. ನಾವು ನೆನೆ ಹಾಕಿಟ್ಟಿದ್ರೆ, ಅಂದರೆ ರಾತ್ರಿ ನೆನೆ ಹಾಕಿಟ್ಟಿದ್ರೆ ಜಸ್ಟು ಉಗ್ಗೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಬಟ್ ಇದು ನಾನು ನೆನೆ ಇಟ್ಟಿಲ್ಲಲ್ಲ, ಸೊ ಅದಕ್ಕೆ ಫುಲ್ ಕುದಿಸ್ತೀನಿ. ಸೊ ನನಗಿವತ್ತು ಆ್ಯಕ್ಚುಲಿ ಆಯಿಲ್ ಹಾಕೋಕ್ಕೆಲ್ಲ ಟೈಮ್ ಇಲ್ಲ. ಸೊ ಜಸ್ಟ್ ಹೇರ್ ಮಾಸ್ಕ್ ಹಾಕಿಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ನಾನು ನೆನ್ನೆ ಹೇರ್ ವಾಶ್ ಮಾಡಿದ್ದೆ, ಬಟ್ ಇವತ್ತು ಮತ್ತೆ ಟೆಂಪಲ್ಗೆ ಹೋಗಬೇಕಲ್ಲ, ಅದಕ್ಕೆ ಆಯಿಲ್ ಏನೂ ಹಾಕ್ತಾಯಿಲ್ಲ. ಜಸ್ಟ್ ಹೇರ್ ಮಾಸ್ಕ್ ಹಾಕಿದ್ದೀನಿ. ಹೇರ್ ಮಾಸ್ಕ್ ಹಾಕಿ ಒಂದು 20 ಮಿನಿಟ್ಸ್ ಬಿಟ್ಟು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸೊ ನಮ್ಮ ಮನೆಯಲ್ಲೆಲ್ಲ ನಾವು ವುಡನ್ ಸ್ಪೂನ್ಸ್ಗಳು ಮತ್ತು ಕೂಮ್ಗಳೆಲ್ಲ ಯೂಸ್ ಮಾಡ್ತೀವಲ್ಲ, ಅಫ್ಕೋರ್ಸ್ ನಾವು ಅದನ್ನೆಲ್ಲ ವಾಶ್ ಮಾಡ್ತಾ ಇರ್ತೀವಿ ಅವಾಗವಾಗ. ಸೋಪಲ್ಲಿ ಅವಾಗವಾಗಲ್ಲ, ಸ್ಪೂನ್ಸ್ನೆಲ್ಲ ಯೂಸ್ ಮಾಡ್ತಾ ಇದ್ದಂಗೆ ವಾಶ್ ಮಾಡ್ತಾ ಇರ್ತೀವಿ ಸೋಪಲ್ಲಿ, ಡಿಸ್ ವಾಶಲ್ಲಿ. ಕೂಮ್ಗಳನ್ನೂ ಕೂಡ ನಾವು ವಾಶ್ ಮಾಡ್ತಾ ಇರ್ತೀವಿ. ಬಟ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ನಾವು ಅಟ್ಲೀಸ್ಟ್ 10-15 ದಿನಕ್ಕೂ ಅನ್ಸತಿ ಅದನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟೆರಿಲೈಸ್ ಮಾಡಬೇಕು. ಬಿಕಾಸ್ ಏನಾಗುತ್ತೆ ಅಂದರೆ ವುಡನ್ನಲ್ಲಿ ಪೋರ್ಸ್ಗಳಿರುತ್ತೆ. ಸೊ ನಾವು ಎಷ್ಟೇ ವಾಶ್ ಮಾಡಿದ್ರೂ ಕೂಡ ಪೋರ್ಸ್ ಇರೋದ್ರಿಂದ ಒಂದೊಂದು ಸತಿ ಎಣ್ಣೆ ಜಿಡ್ಡು, ಮಸಾಲೆ ಸ್ಮೆಲ್ ಆಗೆಲ್ಲ ಹಾಗೇ ಉಳ್ಕೊಂಬಿಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ 10 ದಿನಕ್ಕೊಂದ್ಸತಿ ಅಥವಾ 15 ದಿನಕ್ಕೊಂದ್ಸತಿ ಏನು ಮಾಡು ಸ್ಟೆರಿಲೈಸ್ ಮಾಡಬೇಕಾಯ್ತಾ. ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಎಲ್ಲ ಸ್ಪೂನ್ಸ್ಗಳನ್ನ ತೊಗೊಳ್ಳಿ. ದೊಡ್ಡ ಪಾತ್ರೆ ಏನಿದೆ ನೋಡಿ, ನಮ್ಮ ಮನೇಲಿ ದೊಡ್ಡ ಪಾತ್ರೆ ಇಲ್ಲ, ಸೊ ನಾನು ಕುಕ್ಕರ್ ಯೂಸ್ ಮಾಡ್ತೀನಿ. ಓಕೆನಾ? ಸೊ ಕುಕ್ಕರ್ಗೆ ನೀರು ತುಂಬಿಸ್ಕೊಂಬಿಡಿ. ನನ್ನ ಹತ್ರ ಇರೋದೆಲ್ಲ ವುಡನ್ ಕೂಮ್ಸ್ ಆಯಿತಾ. ಸೊ ಕೂಮ್ಸ್ಗೆ ಇದು ತೊಗೊಳ್ಳೋಣ, ಚಿಕ್ಕ ಬಾಣಲಿ. ವಿಲ್ ಪುಟ್ ಆಲ್ ದ ಕೂಮ್ಸ್ ಹಿಯರ್. ಗ್ಯಾಸಲ್ಲಿ ಇಟ್ಬಿಟ್ಟು ಗ್ಯಾಸ್ ಹಚ್ಬಿಟ್ಟು ಪ್ರಾಪರ್ಲಿ ನಾವು ಕುದಿಸ್ಬೇಕು ಅದನ್ನ. ಸೊ ಇದೆಲ್ಲ ನಾನು ಆಲ್ರೆಡಿ ಯೂಸ್ ಮಾಡ್ಕೊಳ್ತಾ ಇದ್ದಿದ್ದು ಸ್ಪೂನ್ಸು. ಆ್ಯಂಡ್ ಇದನ್ನ ಹೊಸ ಸ್ಪೂನ್ಸ್ ಇದಕ್ಕೆ ಹಾಕ್ಬೇಡ, ಮಿಕ್ಕಿದ ಸ್ಪೂನ್ನ ಇದಕ್ಕೆ ಹಾಕೋಣ. ಎಲ್ಲ ಚಿಕ್ಕ ಚಿಕ್ಕ ಸ್ಪೂನ್ಸ್ ಇದೆ. ಸೊ ಇದನ್ನೆಲ್ಲ ನೀಟಾಗಿ ಕುದಿಸ್ಬೇಕು. ಕುದಿಸಿ ಇದೆಲ್ಲ ಒಂದು ಸೈಡ್ ಕುದ್ದಾದ್ಮೇಲೆ ವಾಪಸ್ ಇದನ್ನ ತಿರುಗಿಸಿ ಹ್ಯಾಂಡಲ್ಸ್ಗಳನ್ನೂ ಕುದಿಸ್ಬಿಡೋಣ. ಅದಾದಮೇಲೆ ಇನ್ನು ಒಂದೇ ಒಂದು ಪ್ರೊಸೀಜರ್ ಇದೆ, ಅದನ್ನೆಲ್ಲ ಸೀಲ್ ಮಾಡೋಕ್ಕೆ, ವಿಚ್ ಐ ವಿಲ್ ಟೆಲ್ ಯು ಲೇಟರ್.
ಸೊ ಇದು ಕುದೀಲಿ. ಅಷ್ಟರಲ್ಲಿ ನಾನು ನನ್ನ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಸ್ನಾನ ಮಾಡೋಕ್ಕೂ ಟೈಮ್ ಆಗುತ್ತೆ, 20 ಮಿನಿಟ್ಸ್ ಆಗುತ್ತೆ. ಅಷ್ಟರಲ್ಲಿ ಇದನ್ನು ಕುದಿಯುತ್ತೆ. ಆ್ಯಂಡ್ ದೆನ್ ಸ್ನಾನ ಮಾಡ್ಕೊಳ್ಳೋಣ. ಸ್ನಾನ ಮಾಡಾದ್ಮೇಲೆ ಇವತ್ತು ಆ್ಯಸ್ ಯೂಶ್ವಲ್ ಸ್ಯಾಟರ್ಡೇ, ಸೊ ಶನಿವಾರ ಮಾರ್ಕೆಟ್ಗೆ ಹೋಗಬೇಕು. ಬಟ್ ನಾನಿವತ್ತು ಮನೇಲಿ ಇರಲ್ಲ. ಸೊ ನನಗಲ್ಲ, ಯಾರಿಗೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ನಾನು. ಸೊ ನನಗಲ್ಲ, ಅವರು ಕೀಪ್ ಇಟ್ ಆಸ್ ಅ ಸೀಕ್ರೆಟ್. ಆ್ಯಂಡ್ ಅದು ಹೆಂಗೆ ಇಟ್ಕೊಳ್ಳೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೆ, ನನಗೋಸ್ಕರ ಅಲ್ಲ. ಸೊ ಬೇರೆ ಎಲ್ಲಿ ನಾನು ಆಚೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಒಂದು ಸ್ವಲ್ಪ ಏನೇನೋ ಥಿಂಗ್ಸ್ ಬೇಕಾಗಿತ್ತು, ಅದನ್ನ ತೊಗೊಂಡು ಬರೋಣ. ಹಾಗೆಯೇ ನೀವೆಲ್ಲ ಮಾರ್ಕೆಟ್ ವ್ಲಾಗ್, ಅಂದರೆ ಮಾರ್ಕೆಟಲ್ಲಿರೋದು ಅಲ್ಲಿರೋ ವೆಂಡರ್ಸ್ ಅವ್ರ ಜೊತೆ ಎಲ್ಲ ಸ್ವಲ್ಪ ವ್ಲಾಗ್ ಮಾಡಿ ಅಂತ ಹೇಳಿದ್ರಲ್ಲ. ಐ ಥಾಟ್ ಇವತ್ತಾದರೆ ಅಲ್ಲಿರೋ ವೆಂಡರ್ಸ್, ಅಂದರೆ ಅವ್ರು ಹೇಳಿದ್ರೆ ಎಕ್ಸ್ಪ್ಲೇನ್ ಮಾಡಿದ್ರೆ ಪ್ರಾಬಬ್ಲಿ ನಿಮಗೆ ಪ್ರಾಪರ್ಲಿ ಬೆಟರ್ ಆಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಸೊ ಒಂದು ಎಷ್ಟಾಗುತ್ತೋ ಅಷ್ಟು ಯಾರ್ಯಾರು ರೆಡಿ ಇರ್ತಾರೆ ಮಾತಾಡೋಕ್ಕೆ, ಒಂದು 3-4 ವೆಂಡರ್ಸ್ಗಳ ಜೊತೆ ಮಾತಾಡೋಣ. ಹೇಗೆ ಅವರು ಹೌ ಆಲ್ ದಿಸ್ ಸ್ಟಾರ್ಟೆಡ್, ಸ್ಯಾಟರ್ಡೆ ಮಾರ್ಕೆಟ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳೋದನ್ನು. ಸೊ ನಂಗೆ ಗೊತ್ತಿಲ್ಲ, ಇವತ್ತು ಯಾಕೋ ನಾನು ತುಂಬ ತೊದಲ್ತಾ ಇದ್ದೀನಿ ಮಾತಾಡೋಕ್ಕೆ, ವಿಚ್ ಇಸ್ ಯೂಶ್ವಲ್. ಬಟ್ ಇವತ್ತು ಯೂಶ್ವಲ್ಗಿಂತ ಜಾಸ್ತಿ ತೊದಲ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರ ನೀವು, ಫುಲ್ ಜಿಡ್ಡೆಲ್ಲ ಹೇಗೆ ಆಚೆ ಬರುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ, ಸಿ ಒಂದು ನಿಮಿಷ ನೋಡಿ. ಇದು ನಾವು ತಲೆಗೆ ಎಣ್ಣೆ ಹಚ್ಚಿ ಎಲ್ಲ ಮಾಡಿ ಕಂಡೀಷ್ನರ್ ಹಚ್ಚಿ ಬಾಚ್ತೀವಲ್ಲ ಆವಾಗ ಬರುವಂಥದ್ದು. ಇದು ನೋಡಿ ಎಣ್ಣೆ ಜಿಡ್ಡು, ಇದು ಹೊಸದು, ಅಷ್ಟು ಏನಿಲ್ಲ, ಜಸ್ಟ್ ಸ್ಟೆರಿಲೈಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಇವಾಗ ನಾನಿವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಆಯಿತಾ. ಇದು ನಾನು ಆ್ಯಕ್ಚುಲಿ ಟೆಂಪಲ್ಗೆ ಹೋಗ್ತೀನಲ್ಲ, ಅಲ್ಲಿ ನನಗೆ ಟೆಂಪಲಲ್ಲಿ ಹೇಳಿರೋದು, ನಾನು ಮಹಾತ್ಮ ಟೆಂಪಲ್ಗೆ ಹೋಗ್ತೀನಲ್ಲ ಅಲ್ಲಿ. ಸೊ ಇದು ರಾಹುಗೋಸ್ಕರ ಮಾಡೋದು. ವೆನ್ ನಮಗೆ ಮೆಂಟಲ್ ಫಾಗ್ ಆದಾಗ, ಅಥವಾ ತುಂಬ ಎನರ್ಜಿ ಡ್ರೈನ್ ಔಟ್ ಆಗ್ತದೆ ಅಂತ ಅನಿಸಿದಾಗ, ಅಥವಾ ತುಂಬ ವೀಕ್ ಫೀಲ್ ಆದಾಗ, ಎಕ್ಸಾಸ್ಟ್ ಫೀಲ್ ಆದಾಗ, ಇದನ್ನು ಕನ್ಸಿಸ್ಟೆಂಟಾಗಿ 21 ಸ್ಯಾಟರ್ಡೇಸ್ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಮೆಂಟಲ್ ಫಾಗ್ ಕ್ಲಿಯರ್ ಆಗುತ್ತೆ, ನಮ್ಮ ಎನರ್ಜಿ ಕ್ಲಿಯರ್ ಆಗುತ್ತೆ, ನಮ್ಮ ಆರಾ ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಬೌಲಲ್ಲಿ ನೀರು ತೊಗೋಬೇಕು. ಅದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬ್ಲ್ಯಾಕ್ ಸಾಸಿವೆ ಹಾಕೋಬೇಕು. ದೆನ್ ಇದಕ್ಕೆ ಒಂದು 2-3 ಡ್ರಾಪ್ ಅಷ್ಟು ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಹಾಕೋಬೇಕಾಯ್ತಾ. ಕ್ಲಿಯರ್ ಇಂಟೆನ್ಷನಲ್ಲಿ ವೆಸ್ಟಿಗೆ ಫೇಸ್ ಮಾಡಿಕೊಂಡು ನಾವು 11 ಟೈಮ್ಸ್ ಓಂ ರಾಮ್ ರಹವೇ ನಮಃ ಅಂತ ಮಂತ್ರನ ಹೇಳಬೇಕು. 11 ಟೈಮ್ಸ್ ಓಂ ರಾಮ್ ರಹವೇ ನಮಃ ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ ಅಂದರೆ ವಾಟರ್ ನಮ್ಮ ಆರಾನ ಕ್ಲಿಯರ್ ಮಾಡುತ್ತೆ. ವೈ ದಿಸ್ ವರ್ಕ್ಸ್ ಅಂತ ಹೇಳಿದ್ರೆ, ವಾಟರ್ ನಮ್ಮ ಆರಾನ ಕ್ಲಿಯರ್ ಮಾಡುತ್ತೆ. ಆ್ಯಂಡ್ ಬ್ಲ್ಯಾಕ್ ಸೆಸಮೆ ಬಂದು ಇದು ಶ್ಯಾಡೋ ಎನರ್ಜಿಗೆ, ಶ್ಯಾಡೋ ಕರ್ಮ ಅಂತ ಇರುತ್ತಲ್ಲ, ಅದಕ್ಕೆ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಮಸ್ಟರ್ಡ್ ಆಯಿಲ್ ಬಂದು ಈ ಹೆವಿ ಎನರ್ಜಿ ಇರುತ್ತಲ್ಲ ಅದನ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಸೊ 21 ಸ್ಯಾಟರ್ಡೇಸ್ ಇದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಇಟ್ ಆ್ಯಕ್ಚುಲಿ ವರ್ಕ್ಸ್ ಅಂತ ಇಂಟೆನ್ಷನ್ ಇಂದ ಇದನ್ನು ಮಾಡಿ ಓಂ ರಾಮ್ ರಹವೇ ನಮಃ ಅಂತ 11 ಟೈಮ್ಸ್ ಹೇಳಿ. ಅದಾದಮೇಲೆ ನೀವು ಸ್ನಾನಕ್ಕೆ ಹೋಗ್ತಿರಲ್ಲ, ಸ್ನಾನಕ್ಕಿಂತ ಮುಂಚೆ ಇದನ್ನು ತಲೆ ಮೇಲೆ ಹಾಕೊಳ್ಳಿ, ಅಂದರೆ ಸುರ್ಕೊಳ್ಳಿ ನಿಮ್ಮ ಮೇಲೆ. ಅದಾದಮೇಲೆ ನಿಮ್ಮ ರೆಗ್ಯುಲರ್ ಸ್ನಾನ ಮಾಡ್ಕೊಳ್ಳಿ. ಸೊ ನಾನು ಅದನ್ನ ಮಾಡ್ಕೊತೀನಿ. ಆ್ಯಂಡ್ ದೆನ್ ನಾನು ಸ್ನಾನಕ್ಕೆ ಹೋಗ್ತೀನಿ. ಓಕೆನಾ? ಪೂಜೆ ಮಾಡಿ ಮಾರ್ಕೆಟ್ಗೆ ಹೋಗಬೇಕು. ಇದೆಲ್ಲ ನಂದು ಯೂಶ್ವಲ್ ರುಟೀನ್, ನೀವು ನೋಡೋದಲ್ವಾ. ಇದರಲ್ಲಿ ಕೆಲವೊಂದು ದಿನ ಕೆಲವೊಂದು ಸ್ಮಾಲ್ ಚೇಂಜಸ್ ಇರುತ್ತೆ. ಆ ಚೇಂಜಸ್ನ ಮಧ್ಯದಲ್ಲಿ ನಿಮ್ಗೆ ಹೇಳ್ತಾ ಇರ್ತೀನಿ. ಕೆಲವೊಂದು ಘಟನೆಗಳು ನಿಮ್ಮನ್ನು ದೇವ್ರಿಗೆ ತುಂಬ ಹತ್ತಿರ ಮಾಡಿಸ್ಕೊಂಡ್ಬಿಡುತ್ತೆ ಅನಿಸುತ್ತೆ. ನನಗಿವಾಗ ಹೆಂಗೆ ಅನಿಸಿದೆ ಅಂದರೆ, ದೇವ್ರು ನನ್ನ ಅವ್ರ ಮಡ್ಲಲ್ಲಿ ಕೂರಿಸ್ಕೊಂಡು ನಾನಿದ್ದೀನಿ, ನೀನು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡ, ಧೈರ್ಯವಾಗಿ ಮುಂದೆ ನಡ್ಕೊಂಡು ಹೋಗು ಅಂತ ಹೇಳ್ತಿದ್ದಾನೆ ಅನ್ನೋ ಎನರ್ಜಿ ಫೀಲ್ ಆಗ್ತಿದೆ ನನಗೆ. ಆ್ಯಕ್ಚುಲಿ ಐ ಡೋಂಟ್ ನೋ, ನಿಮ್ಗದು ತುಂಬ ಕ್ಲೀಶೆಯಾಗಿ ಸೌಂಡ್ ಆಗ್ಬೋದು ಅಥವಾ ನಿಮ್ಗೆ ಆ ಥರ ಅನಿಸಿರಬಹುದಾ ಇಲ್ವಾ ಅಂತ. ಬಟ್ ಲಿಟ್ರಲಿ ನನಗೆ ಇವಾಗ ಹಾಗೆ ಅನಿಸ್ತಾ ಇದೆ. ಅಂದರೆ ಓವರ್ ನೈಟ್ ಕತ್ಲಲ್ಲಿ ಕೂತಿದ್ದು ನನಗೆ ಸಡನ್ನಾಗಿ ಎವ್ರಿಥಿಂಗ್ ಚೇಂಜ್ಡ್. ನನ್ನ ಪರ್ಸ್ಪೆಕ್ಟಿವ್, ನನ್ನ ಪರ್ಸೆಪ್ಷನ್, ನನ್ನ ವ್ಯೂ, ಎವ್ರಿಥಿಂಗ್ ಚೇಂಜ್ಡ್. ಆ್ಯಂಡ್ ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಗೈಸ್. ನಾನು ಅದನ್ನು ಮತ್ತೆ ಹೇಳ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ. ಐ ಮೀನ್ ಇಟ್, ನನ್ನ ಬಾಟಮ್ ಆಫ್ ಮೈ ಹಾರ್ಟಿಂದ. ಇಟ್ಸ್ ಆಲ್ ಬಿಕಾಸ್ ಆಫ್ ಯು ಗೈಸ್.
ಆ್ಯಂಡ್ ಪ್ರಾಬಬ್ಲಿ ನಿಮ್ಮಿಂದ ನನ್ನ ಹೀಲಿಂಗ್ ಪ್ರಾಸೆಸ್ ಇನ್ನೂ ಈಸಿಯಾಗಿ ಹೋಗುತ್ತೆ ಅಂತ ಅನಿಸುತ್ತೆ. ನನಗೆ ಕೆಲವೊಬ್ಬರು ಕಮೆಂಟಲ್ಲಿ ಹೇಳಿದ್ರು ಕೂದಲನ್ನ ಬಿಟ್ಕೊಂಡು ದೇವ್ರದ್ದು ಏನೇ ಒಂದು ಕೆಲಸನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಐ ಥಿಂಕ್ ಇಟ್ಸ್ ಅ ಗುಡ್ ಸಜೆಷನ್. ಸೊ ನಾನು ಕೂದಲು ಕಟ್ಕೊತಾ ಇದ್ದೀನಿ, ಹಾಗೆ ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬಂದು ದೇವ್ರ ಪೂಜೆ ಮಾಡ್ಕೊತೀನಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಕಾಲೇಜ್ ಅಡ್ಮಿಷನ್ ಆಯ್ತಾ? ಸೊ ನಿಮಗೆ ಸಣ್ಣು ಗೊತ್ತಲ್ವಾ? ಕ್ಯಾಮ್ರಾ ಶೈ, ಕ್ಯಾಮ್ರಾಗ ಮುಖ ತೋರಿಸಲ್ಲ. ಸೊ ಇವತ್ತು ನಾನು ಅವನ ಜೊತೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಅಲ್ಲಿ ರೈತರ ಮಾರ್ಕೆಟ್ ಇರುತ್ತಲ್ಲ, ಅದನ್ನು ನೀವು ವ್ಲಾಗ್ ಮಾಡಿ ತೋರಿಸಿ ಅಂತ ಹೇಳಿದ್ರಲ್ಲ. ಸೊ ಐ ಥಾಟ್ ಅವನ್ನ ಕರ್ಕೊಂಡು ಹೋಗ್ತೀನಿ ನನ್ನ ಕ್ಯಾಮ್ರಾಮ್ಯಾನ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಈಸ್ ಗೋಯಿಂಗ್ ಟು ಹೆಲ್ಪ್ ಮೀ ಶೂಟ್ ದ ವಿಡಿಯೋ ಇವತ್ತು. ಯಾಕೋ ಅಷ್ಟೊಂದು ನಾಚ್ಕೊಂತಿದ್ಯಾ ಕ್ಯಾಮ್ರಾದಲ್ಲಿ? ನಮಸ್ತೆ ಅಣ್ಣ. ನಮಸ್ಕಾರ. ಸೊ ನಾವಿವತ್ತು ನಿಮ್ಮ ರೈತರ ಸಂತೆಯಲ್ಲಿದ್ದೀವಿ. ನಿಮ್ಮ ಹೆಸರು? ಜಯಚಂದ್ರ ಶರ್ಮಾ. ನಂದು ತಿಪ್ಟೂರು, ತಿಪ್ಟೂರು, ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತನ ಕೆಲಸ ಮಾಡಿ. ಓಕೆ. ಸೊ ನಾನು ಎವ್ರಿ ಸ್ಯಾಟರ್ಡೇ ಇಲ್ಲಿ ಬರ್ತೀನಲ್ಲ, ಸೊ ಅದನ್ನೆಲ್ಲ ಗ್ಲಿಮ್ಸ್ನ ನಾನು ಆ್ಯಕ್ಚುಲಿ ನನ್ನ ಬ್ಲಾಗಲ್ಲಿ ಹಾಕ್ತಾ ಇದ್ದೆ. ಸೊ ತುಂಬ ಜನ ಈ ಮಾರ್ಕೆಟ್ ಬಗ್ಗೆ ತಿಳಿಸಿ ಎಲ್ಲಿಂದ ಏನು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನನ್ನ ಕಮ್ಯುನಿಟಿಗೋಸ್ಕರ ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಹೇಳಿ ಇದ್ರ ಬಗ್ಗೆ. ಇದು ರೈತ ಸಂಘದ ರೈತ ಸಂತೆ. ಓಕೆ. ರೈತ ಸಂಘದಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಇವತ್ತು ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ನಮಗೆ ಬೆಲೆ ಬೇಕು ಅಂತ ಕೇಳ್ತಾ ಇದ್ವಿ. ಹೌದು. ಆದರೆ ನಮ್ಮ ಸರ್ಕಾರ ಆಗದೇ ಇದ್ದ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕಂದ್ರೆ ನಾವು ರೈತ ಸಂಘದ ಇತಿಹಾಸ ನೋಡ್ತಾ ಇದ್ರೆ ಪ್ರತಿ ವರ್ಷ ಸರ್ಕಾರ ಚೇಂಜ್ ಮಾಡಿದೆ ರೈತ ಸಂಘಗಳು. ಹೀಗಾಗಿ ರೈತ ಸಂಘ ಬದಲಾವಣೆ ತರೋದ್ರಲ್ಲಿ ಮುಂಚೂಣಿಯಲ್ಲಿದೆ. ಬರೀ ರೈತ ಸಂಘ ಅಂತ ಹೋರಾಟ ಅಂತ ಅಂದ್ಕೊಂಡಿದ್ರು. ಆದರೆ ಬದಲಾವಣೆ ಜೊತೆ ಹೇಗಿರ್ಬೇಕು ಅಂದ್ರೆ ಇವಾಗ ನಮ್ಮ ಡೆವಲಪ್ಮೆಂಟ್ ಕಡೆಗೂ ಇರಬೇಕು ಅನ್ನೋ ತರ ವ್ಯವಸ್ಥೆ ಮಾಡಿ ಇದು ಒಂದು ಪರ್ಯಾಯ ವ್ಯವಸ್ಥೆ. ಈ ವ್ಯವಸ್ಥೆ ಮಾಡಿದ್ಯಾರು? ಇದರ ಪರಿಕಲ್ಪನೆ ಬಂದು ಪ್ರೊಫೆಸರ್ ನಂಜನಸ್ವಾಮಿ ಅವರು. ಅವರು 2000 ಇಸ್ವಿನಲ್ಲೇ ನಮ್ದು ಅಂತ ಒಂದು ಸಂಸ್ಥೆ ಬ್ರ್ಯಾಂಡ್ ನ ಹುಟ್ಟಾಕಿದ್ರು. ಇದು ನಮ್ದು ಬಂದು ಅವತ್ತಿನ ಕೋಆಪರೇಟಿವ್ ಮೂವ್ಮೆಂಟ್ ಅಲ್ಲಿ ಶುರು ಮಾಡಬೇಕು ಅಂತಿದ್ರು. ಅಷ್ಟರಲ್ಲಿ ಅವರ ಅನಾರೋಗ್ಯ ಕಾಲದಿಂದ ಕಾಲವಾದ ನಂತರದಲ್ಲಿ ಅವರ ಆಲೋಚನೆಗಳನ್ನ ನಾವು ಪರಿಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾಗಿದೆ. ಇದನ್ನ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ನಂತರ ಅವ್ರನ್ನ ಅರ್ಥ ಮಾಡ್ಕೊಂಡಂತ ಚುಕ್ಕಿ ನಂಜನಸ್ವಾಮಿ ಅವರು ಇದನ್ನ ಮುಂದುವರೆದು ತಗೊಂಡಿದ್ದಾರೆ. ಅವ್ರದೇ ಮಗಳಾಗಿರೋಂಥ ಚುಕ್ಕಿ ನಂಜನಸ್ವಾಮಿ ಅವರು ಇದನ್ನ ಮುಂದೆ ತಗೊಂಡು ಹೋಗ್ತಿದ್ದಾರೆ. ಅವರು ಒಂದು ಉದ್ದೇಶನ ನಮಗೆಲ್ಲರಿಗೂ ಪ್ರಸ್ತುತಪಡಿಸಿದಾಗ ಇದು ಮಾಡಲೇಬೇಕು ಅಂತ ನಾವು ಆಲೋಚನೆ ಮಾಡಿ ಇದನ್ನ ತಗೊಂಡು ಹೋಗ್ತಾ ಇದೀವಿ. ಇದರಲ್ಲಿ ನೈಸರ್ಗಿಕ ಕೃಷಿಕರು ಅಷ್ಟೇ ಬರ್ತಾರೆ. ಯಾಕೆ ನೈಸರ್ಗಿಕ ಕೃಷಿಕರು ಅಷ್ಟೇ, ಕೆಮಿಕಲ್ ಕೃಷಿಕರು ಅಲ್ವಾ ಅಂತ ಕೇಳ್ತಾರೆ. ಇವತ್ತು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತ ಅಂತೆಲ್ಲ ಮಾತಾಡ್ತೀವಿ. ಯಾವುದು ಆತ್ಮನಿರ್ಭರ ಅಂದ್ರೆ ನಾವು ನಮ್ದನ್ನು ಉಳಿಸ್ಕೊಂಡಾಗ ಮಾತ್ರ ಆತ್ಮನಿರ್ಭರ ಅಲ್ವಾ? ಇವತ್ತು ನಮ್ಮಲ್ಲಿ ಉಳ್ಕೋಬೇಕು ನಮ್ಮ ಹಣ ಅನ್ನೋ ತರದ್ದು. ಆದ್ರೆ ಇವತ್ತು ನಾವು ಬೆಳಿತಿರುವಂತ ಬೆಳೆಗಳ ಬೀಜಗಳು ಎಲ್ಲಿಂದ ಬರ್ತಾ ಇದೆ? ಬೀಜಗಳಿಲ್ಲ. ಬೀಜಗಳು ನೋಡ್ತಾ ಹೋದ್ರೆ ಹೌದು ನಮ್ಗನ್ಸುತ್ತೆ ನಮ್ಮೂರಿನ ಅಂಗಡಿನ ತಗೊಂಡ್ಬರ್ತೀವಿ ಅಂತ. ಅಂಗಡಿಯವನಿಗೆ ಸಪ್ಲೈ ಮಾಡ್ತಿರೋದು ಎಷ್ಟು? ಅವ್ನ ಜೀವನಕ್ಕಾಗುವಷ್ಟು ಉಳಿಸ್ಕೊಂಡು ಅವ್ನು ಯಾರೋ ಡೀಲರ್ ಬರ್ತಾನೆ, ನಮ್ಮ ಜಿಲ್ಲೆಯಿಂದ ಬರ್ತಿದೆ ಅನ್ಕೋಬಹುದು. ಜಿಲ್ಲೆ ಅವ್ನು ಯಾರೋ ಡಿಸ್ಟ್ರಿಬ್ಯೂಟರ್, ಅದು ಡೀಲರು. ಅವನೊಂದು ಜಿಲ್ಲೆಯಲ್ಲಿ ಅವನಿಗೆ ಬೇಕಾಗಿರೋ ಹಣ ಇಟ್ಕೊಂಡು ಮಿಕ್ಕಿದ್ದು ಹಣ ಇಲ್ಲಿಂದ ಬರ್ತಿದೆ ಪದಾರ್ಥ ಅಂದ್ರೆ ಯಾವ್ದೋ ರಾಜ್ಯ ಮಟ್ಟದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಹತ್ರ ಬರ್ತಿದೆ ಅಂತ ಅವನ ತಗೊಳ್ತೀವಿ. ಅವನದು ಅಲ್ಲ, ಹೋಗ್ಲಿ ನಮ್ಮ ದೇಶದಲ್ಲಿ ಯಾವುದೋ ಒಂದು ಸಂಸ್ಥೆ ಇದೆ, ಅದು ಯಾವುದೋ ಮೂಲೆಯಲ್ಲಿ ಕರ್ನಾಟಕದ ಯಾವುದೋ ಜಿಲ್ಲೆಯ ಯಾವುದೋ ತಾಲೂಕಿನ ಯಾವುದೋ ಹೋಬಳಿಯ ಯಾವುದೋ ಒಂದು ಹಳ್ಳಿ ಸಣ್ಣ ಮೂಲೆಯಲ್ಲಿ ಬೆಳೆಯುವಂತ ಬಿತ್ತುವಂತ ಬೀಜ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹಣ ಹೋಗ್ತಿದೆ. ಅಲ್ಲಿಗೆ ಹಾಕುವಂತ ಗೊತ್ತಿ ಪರ್ಯಾಯ ಏನು ಅಂತ ಯೋಚನೆ ಮಾಡಿದಾಗ ನೈಸರ್ಗಿಕ ಕೃಷಿ ಒಂದೇ. ಯಾಕೆ ಸುಸ್ಥಿರವಾಗಿದ್ದ ಕೃಷಿಕ ಅಂದ್ರೆ ಮುಂಚೆ ನಮ್ಮ ನಾಗರಿಕತೆಯ ಮೂಲ ಕೃಷಿ, ಆಹಾರ ಕೃಷಿ ಮಾಡಿದ್ವಿ. ಅದಕ್ಕೋಸ್ಕರ ನೈಸರ್ಗಿಕ ಕೃಷಿಕರು ಅಷ್ಟೇ ಇಲ್ಲಿ ಬರುವಂತದ್ದು. ಇಲ್ಲಿ ಯಾವುದೇ ಪದಾರ್ಥವು ಕೆಮಿಕಲ್ ಅಲ್ಲಿ ಇಲ್ವೇ ಇಲ್ಲ, ಸಾಧ್ಯವೇ ಇಲ್ಲ, ಬರೋದೇ ಇಲ್ಲ. ಅದನ್ನ ಪ್ರಮೋಟ್ ಮಾಡೋದಿಲ್ಲ. ಸೊ ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕ್, 100% ಆರ್ಗ್ಯಾನಿಕ್. ಅವ್ರು ಮಾಡುವಂತ ಬೆಳೆಯ ಪದ್ಧತಿಯಿಂದ ಹಿಡಿದು ಅವರು ಸಂಸ್ಕರಣೆ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡೋವರೆಗೂ ಆರ್ಗ್ಯಾನಿಕ್. ಸೊ ಇಲ್ಲೆಲ್ಲ ಬರ್ತಾ ಇರೋರೆಲ್ಲ ಫಾರ್ಮರ್ಸ್ ಅವರವರ ಇದರಿಂದ ಬೆಳ್ಕೊಂಡು ಇಟ್ಸ್ ಓಕೆ. ಜನಕ್ಕೆ ಎಷ್ಟು ಬೇಕು ಹತ್ರ ಆಗ್ಬಿಡ್ತಿರಲ್ಲ, ನಿಮ್ಮ ಸಮಸ್ಯೆ ಅವ್ರ ಸಮಸ್ಯೆ ಅನ್ಕೊಂಡು ಧೈರ್ಯ ಕೊಡ್ತಾರೆ. ಅದೇ ಖುಷಿ. ಹೌದು. ಆಕ್ಚುಲಿ ನಂಗೆ ಜನರೇ ಧೈರ್ಯ ಕೊಟ್ಟಿದ್ದು. ಯಾವ್ಯಾವ ಊರಿಂದ ಬರ್ತಾ ಇದ್ದೀರಾ ಎಲ್ಲರೂ?
ಬಾಗಲಕೋಟೆ, ಬಿಜಾಪುರ, ರಾಯಚೂರು, ಚಾಮರಾಜನಗರ, ಮಂಡ್ಯ, ಮೈಸೂರು, ರಾಮನಗರ, ಚಿತ್ರದುರ್ಗ, ತುಮಕೂರು, ದಾವಣಗೆರೆ. ಸೊ ಸ್ಯಾಟರ್ಡೆ ಎಲ್ಲರೂ ಅಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿ ಬರ್ತೀರಿ? ಬರ್ತೀವಿ. ಸೊ ಎವ್ರಿ ವೀಕೆಂಡ್ ನೀವು ಟ್ರಾವೆಲ್ ಮಾಡಿಬಿಟ್ಟು ಇಲ್ಲಿ ಬಂದು ಇದು ಮಾಡ್ತೀರಾ. ಸೊ ನಿಮ್ಮ ಒಂದು ಇದರಲ್ಲಿ ಟೆಂಟಲ್ಲಿ ಏನೇನಿದೆ? ನಾನು ನೈಸರ್ಗಿಕವಾಗಿ ಕೊಬ್ಬರಿ ತೆಂಗು ಬೆಳೆಗಾರ, ಮುಖ್ಯವಾಗಿ ತೆಂಗು ಬೆಳೆಗಾರ. ಕೊಬ್ಬರಿ ಇದೆ. ನಾನು ಭತ್ತ ಬೆಳಿತೀನಿ ನೈಸರ್ಗಿಕವಾಗಿ. ನಾನು ಇಡೀ ವ್ಯವಸ್ಥೆಯಲ್ಲಿ ಭತ್ತವನ್ನ ಕೆಮಿಕಲ್ ಮಾಡೋಕ್ಕಾಗಲ್ಲ ಅಂತಿದ್ರು. ಸುಮಾರು ಯೂನಿವರ್ಸಿಟಿಗೆ ನಾನೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ, ಆರ್ಗ್ಯಾನಿಕ್ ಹೆಂಗ್ ಮಾಡಬೇಕು ಅಂತ ಹೇಳಿ. ಸೊ ಭತ್ತ ಬೆಳಿತೀನಿ. ತುಂಬಾ ಜನ ಕೇಳ್ತಾ ಇರ್ತಾರೆ ಡಯಟ್ ರೈಸ್ ಏನು 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 ಅಂತ. ಡಯಾಬಿಟಿಕ್ ಇರೋರು ರೆಗ್ಯುಲರ್ ಕನ್ಸ್ಯೂಮ್ ಮಾಡ್ಬೋದು. ಆಮೇಲೆ ಜೀರೋ ಪಾಲಿಶ್ ಆಗಿರೋದ್ರಿಂದ ಡೈಜೆಷನ್ ಸ್ಲೋ ಆಗುತ್ತೆ, ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಸೊ ಅಲ್ಟಿಮೇಟ್ಲಿ ನಮಗೆ ತಿಂದಿರುವಂಥ ಆಹಾರವಾಗಿ ಉಳ್ಕೋಬೇಕು, ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಉಳ್ಕೋಬಾರ್ದು. ಕಾರ್ಬೋಹೈಡ್ರೇಟ್ ಬರೀ ಕಾರ್ಬೋಹೈಡ್ರೇಟ್ ತಿಂದಾಗ ಕೊಲೆಸ್ಟ್ರಾಲ್ ಉಳ್ಕೊತದೆ. ಕಂಪ್ಲೀಟ್ ಫುಡ್ ಆದಾಗ ಇಲ್ಲಿ ಉತ್ಪಾದನೆ ಆಗ್ತಿತ್ತು, ಅಲ್ಲಿ ಬಳಸಿದಾಗ ಮಾತ್ರ ಅದು ಆಹಾರವಾಗ್ತದೆ. ಬೇರೆ ಕಡೆಯಿಂದ ತಂದಾಗ ಅದಕ್ಕೊಂದು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಆಗುತ್ತೆ. ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕೆ ಎಕ್ಸ್ಪೆನ್ಸಸ್ ಎಲ್ಲ ಕಡೆ ಎಲ್ಲ ಉತ್ಕೃಷ್ಟವಾಗಿ. ಈಗ ಒಮೆಗಾ-3 ಅಲ್ಲಿಂದ ತಿನ್ಬೇಕು ಅಂತಿಲ್ಲ, ಇಲ್ಲಿ ಸುಮಾರು ಒಮೆಗಾ-3 ಸಿಗುವಂಥ ಆಹಾರ. ಇಲ್ಲಿ ಲೋಕಲ್ ಫುಡ್ನ ಪ್ರಮೋಟ್ ಮಾಡಬೇಕು ಅಂತೇಳಿ. ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯವಾಗಿ ಆದಷ್ಟು ದಕ್ಷಿಣ ಕರ್ನಾಟಕದಲ್ಲೇ ನಾವು ಬರೋದು ಜಾಸ್ತಿ ಜನ ಇದ್ದಾರೆ. ಒಂದು ಧೈರ್ಯ ಬೇಕು. ಇವತ್ತು ಬೆಳೆಗಾರ ಅಂತ ತಕ್ಷಣ ಪಾಪ ರೈತರು ಅಂತಿದ್ದಾರೆ. ಪಾಪ ಅಲ್ಲ, ಆ್ಯಕ್ಚುಲಿ ಅವನೇ ಮೂಲ. ಅವನಿಗೆ ಕನಿಕರ ಬೇಡ, ನನಗೆ ದಯೆ ಬೇಡ. ಅವನಿಗೆ ಬೇಕಾಗಿರುವಂಥದ್ದು ಧೈರ್ಯ. ಆ ಧೈರ್ಯ ನೀವು ಆರ್ಥಿಕ ಭದ್ರತೆ ನೀವು ಕೊಡಿ, ನಿಮಗೆ ಆರೋಗ್ಯ ಭದ್ರತೆ ನಾವು ಕೊಡ್ತೀವಿ. ಈ ಭದ್ರತೆಯ ಆಧಾರದ ಮೇಲೆ ಸಂತೆ ನಡೀತಾ ಇದೆ. ಈ ಸೂಸೈಡ್ ಅಟೆಂಪ್ಟ್ಗೆ ಹೋಗಿದ್ದಂಥ ರೈತರು ಬಂದು ಬದುಕು ಕಟ್ಕೊಂಡಿದ್ದಾರೆ. ಮನೆ ಕಟ್ಟ ಲೆವೆಲ್ಗೆ ಇಲ್ಲಿ 4-5 ಜನ ರೈತರು ಇದ್ದಾರೆ. ಅವ್ರಿಗೆ ಬದುಕು ಸಾಕಪ್ಪ, ನನಗೆ ಆಗದೇ ಇಲ್ಲ ಅನ್ನೋರಿಗೆ ಬದುಕು ಕಟ್ಕೊಟ್ಟಿದ್ದೀವಿ. ಆ ಹೆಮ್ಮೆ ನಮ್ಮ ಸಂತೆಗಿದೆ. ಥ್ಯಾಂಕ್ ಯು. ಆ್ಯಕ್ಚುಲಿ ಒಳ್ಳೇದು. ನನಗೂ ಅಷ್ಟೇ. ನಾನು ಎವ್ರಿ ಸ್ಯಾಟರ್ಡೇ ಶುರು ಆದಾಗಿಂದ ಎವ್ರಿ ಸ್ಯಾಟರ್ಡೇ ಬಂದು ಇಲ್ಲಿಂದನೇ ಎಲ್ಲ ತೊಗೊಂಡು ಹೋಗೋದು. ಆ್ಯಂಡ್ ಇದು ಎಲ್ಲಿದೆ ಅಂತ ಒಂದ್ಸತಿ ಎಲ್ಲರಿಗೂ ಹೇಳ್ಬಿಡಿ. ರಾಜರಾಜೇಶ್ವರಿ ನಗರದಲ್ಲಿ ಬಂಗಾರಪ್ಪನ ಗುಡ್ಡೆ ಹೋಗೋ ರಸ್ತೆ ಏನಿದೆ, ಮನೀಶ್ ಕಾರ್ನರ್ ಹೋಟೆಲ್ ಮುಂದೆ ಸ್ಪರ್ಶ ಹಾಸ್ಪಿಟಲ್ ಹಿಂದ್ಗಡೆ ಇದೆ. ಇದು ಪ್ರತಿ ಶನಿವಾರ ನಡೀತದೆ ಬೆಳಗ್ಗೆ 9 ರಿಂದ 4 ಗಂಟೆವರೆಗೂ. ನಿಮ್ಮ ಮನೆಗೆ ಬೇಕಾಗಿರುವಂಥ ಸಂಪೂರ್ಣವಾದ ವಿಷಾದಂಥ ಆಹಾರವನ್ನು ಎಲ್ಲವನ್ನೂ ಕೊಡ್ತೀವಿ. ಅಕ್ಕಿ, ಬೇಳೆ, ಕಾಳು ಕಡ್ಡಿ, ದವಸ ಧಾನ್ಯ, ಹಣ್ಣು ಹಂಪಲು, ತರಕಾರಿಗಳು, ಸೊಪ್ಪುಗಳು, ವ್ಯಾಲ್ಯೂಡೆಡ್ ಎಣ್ಣೆಗಳು. ನಾನು ತೋರಿಸ್ತೀನಿ ಎಲ್ಲ ಸ್ಟೋರಿ ಎಲ್ಲರಿಗೂ. ಥ್ಯಾಂಕ್ ಯು. ಹಾಯ್ ಹಾಯ್. ನಾನು ನಿಮ್ಮದು ಯೂಟ್ಯೂಬ್ ಚಾನಲ್ನ ಆಲ್ಮೋಸ್ಟ್ ಮಗು ಇರೋದ್ರಿಂದ ಮೊಬೈಲ್ ಜಾಸ್ತಿ ನೋಡೋಕ್ಕಾಗಲ್ಲ, ಫಾಲೋ ಮಾಡ್ತೀನಿ. ನಮ್ಮ ಭಾವ ನಿಮ್ಮ ಜೊತೆ ತುಂಬ ಮಾತಾಡ್ಬೇಕಂತ ವೆಯ್ಟ್ ಮಾಡ್ತಿದ್ದಾರೆ. ಸಂದೀಪ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬ ನೀವು ಹೇಳಿರೋದಕ್ಕೆ ನಾನು ಇಲ್ಲಿ ಬಂದೆ. ಹೌದಾ? ಟೈಮ್ ನಾನು ಇಲ್ಲಿ. ಆ್ಯಂಡ್ ನಿಮ್ಮದು ಆಲ್ಮೋಸ್ಟ್ ನಾನು ಟ್ರೈ ಮಾಡ್ತೀನಿ ನಿಮ್ಮದು ಯೂಟ್ಯೂಬ್ ಬ್ಲಾಗ್ಸ್ ಪಾಡ್ಕಾಸ್ಟ್ ಎಲ್ಲ ನೋಡಿದೆ, ಚೆನ್ನಾಗಿತ್ತು. ಯಾಕೆ ಆ ಥರ ನೆಗೆಟಿವ್ ಆಗಿ ಏನೂ ಮಾತಾಡಲೇಬಾರ್ದು. ಇನ್ನು ಮುಂದೆ ತುಂಬಾ ಪಾಡ್ಕಾಸ್ಟ್ ಮಾಡಿ. ಅದು ಇದೆ. ಆಕ್ಚುಲಿ ನಾನು ನಿಮ್ಮನ್ನ ಬಿಗ್ ಬಾಸ್ ಅಲ್ಲೇ ತುಂಬಾ ಇಷ್ಟ ಆಗಿದೆ. ನೀವು ಅನುಪಮ It's very challenging. I'm a big fan of you. Thank you so much. Thank you. Especially about that mental health is there for ಯಾವುದೇ ಒಂದು ಹೆಣ್ಮಗುಗೂ that is very important, and especially we working women, that is too important when it comes to family. And I really need I'm feeling like crying. ನನ್ನದು ಅಲ್ಬೇಡಿ ಅಂತ ಎಲ್ಲ ಹೇಳಿ ನೀವೆಲ್ಲ ಅಳ್ಬಾರ್ದು. Every week I come here and I literally search for you. ಅಲ್ಬೇಡಿ. But thank you very much, ma'am. Whenever I see your videos, you are like a very big inspiration. Thank you. I literally passed from 3-4 days in the videos ಆಗ್ತಾ ಇಲ್ಲ. It's like I'm waiting for ನನಗೆ ಸ್ವಲ್ಪ ಪ್ರಾಸೆಸ್ ಮಾಡೋಕ್ಕೆಲ್ಲ ಟೈಮ್ ಬೇಕಾಗಿತ್ತು. ಸೊ ಐ ಹ್ಯಾಡ್ ಸ್ಟಾಪ್ಡ್ ಇಟ್. ಥಾಟ್ ಇದರಿಂದ ನಾನು ಶುರು ಮಾಡೋಣ ಅಂತ ಹೇಳ್ಬಿಟ್ಟು. but really please do upload videos. I will. Good Sure. inspiration for Definitely. us actually. ನಿಮ್ಮ ಹೆಸರು? ಲಾವಣ್ಯ ಅಂತ. Can I click? Yes. Sir, I'm really sorry. No, already it's okay. After seeing that, do not stop uploading. I will not. When the working women's get, it's very good inspiration. I will. Thank you so much. ನೀವೆಲ್ಲ ಆ್ಯಕ್ಚುಲಿ very ನನಗೆ proud of ಹೋಪ್ you. ಕೊಟ್ಟಿದ್ದೀರಾ ಆ್ಯಕ್ಚುಲಿ ಬದುಕಕ್ಕೆ. ಆ್ಯಂಡ್ ಐ ಆಮ್ really happy. Thank you so much. And especially after seeing that Rajesh podcast, no, people literally, I have no words to say about it. Thank you. I'm really grateful. I am grateful to meet you today. Thank you so much. Thank you so much. Thank you so much. Bye. Bye. ಪುಟ್ಟು ನಂಗೆ ಅಕ್ಕಂಗೆ ನಂಗೆ
ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರಬೇಕಿತ್ತು. ನೀವು ಹೇಳಿದ್ರಿ 10 ಬಂದರೆ ನೀವು ಸಿಗ್ತೀರಾ ಅಂತ ಅನ್ಕೊಂಡೆ. ಸಿಗ್ತೀರಾ ಸಿಗಲ್ವಾ? ಯಾಕೆಂದರೆ ನೀವು ಸ್ವಲ್ಪ ರೀಸೆಂಟಾಗಿ ಈಗ ಒಂದು ಸ್ವಲ್ಪ ದಿವಸ ಆ್ಯಕ್ಟಿವ್ ಇರಲಿಲ್ಲ. ಏನಾದರೂ ಎಲ್ಲರೂ ಹೊರಗಡೆ ಹೋಗಿದ್ದಾರಾ ಅನ್ಕೊಂಡು ಬಂದೆ. ಬಟ್ ಸಿಕ್ಕಿ ತುಂಬ ಖುಷಿ ಆಯ್ತು. Thank you. ನಾನು Thank you ಅಲ್ತಾ so much. ಇಟ್ಲಿಕ್ಕೆ ಎವ್ರಿ ವೀಕ್ ಬರೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮಿಂದನೇ ನಾನು ಇವಾಗ ಇದೆಲ್ಲ ಗ್ರೋಸರೀಸ್ ಎಲ್ಲ ತಗೊಂಡು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ತುಂಬ ಸ್ಟ್ರಾಂಗ್ ಆಗಿರಿ. ಥ್ಯಾಂಕ್ ಯು. ಏನಕ್ಕೂ ಚಿಂತೆ ಮಾಡಬೇಡಿ, ನಾವೆಲ್ಲರೂ ಇದ್ದೀವಿ. ಥ್ಯಾಂಕ್ ಯು ಸೋ ಎಲ್ಲ ಮಚ್. ಇರ್ತೀವಿ. ಇವ್ರು ನಿಮ್ಮ ಪಾಡ್ಕಾಸ್ಟ್ ನೋಡಿದ್ಮೇಲೆ ಅಂತೂ ತುಂಬ ಲೈಕ್ ಅಯ್ಯೋ ಯಾಕೆ ಹಂಗೆ ಅಂತ ಆ ಥರ ಫೀಲ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಕ್ಕನ ಬಾಯ್ಲಿ ಪುಟ ಬಾಯ್ಮ ಬಾಯ್ಲಿ ಬಾಯ್ ಕಂದಮ್ಮ. ಅನುಪಮ ಅವ್ರಿಗೂ ಹೇಳ್ಬಿಡಿ ನಾನು ಅಂತ ಕೇಳಿದೆ. ನಾನು ಹೇಳ್ತೀನಿ. ನಂಗೆ ಐ ಲೈಕ್ ಸೋ ಮಚ್. ಬಿಗ್ ಬಾಸ್ ಇಂದ ನೀವು ಅನುಪಮ ತುಂಬ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ಇವರ ಸ್ಟೋರಲ್ಲಿ ಯು ಕ್ಯಾನ್ ಸಿ ರಾಗಿ ಇದೆ, ಇದೆ, ಹೊಲಬತ್ತ ಅಕ್ಕಿ ಇದೆ, ಹೊಲದಲ್ಲಿ ಬೆಳೆದಿರೋ ಅಕ್ಕಿ ಇದೆ, ಇದು ಡಯಾಬಿಟಿಕ್ ರೈಸ್ ಇದೆ, ಅಕ್ಕಿ ನುಚ್ಚು ಅಥವಾ ಅಕ್ಕಿ ತರಿ ಇದೆ, ಅಕ್ಕಿ ಹಿಟ್ಟಿದೆ, ಆಮೇಲೆ ಅದೆಲ್ಲ ಹಂಗಲ್ಲ ಹೀಗೆ ಹಾಂ ಅದೆಲ್ಲ ಕೋಲ್ಡ್ ಪ್ರೆಸ್ ಆಯಿಲ್, ಆಯಿಲ್, ಕಡಲೆಕಾಯಿ ಎಣ್ಣೆ ಇದೆ. ಆ ಕಡೆ ಮತ್ತೆ ಬೇಲ್ದಣ್ಣಿನ ವ್ಯಾಲ್ಯೂಡೇಷನ್ಸ್ ಇದೆ, ಮಿಲೆಟ್ಸ್ ಇದೆ, ಅವರೇ ಬೆಳೆದಿರೋ ಅರಿಶಿನ ಪುಡಿ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಬೆಳೆದಿರೋ ನುಗ್ಗೆ ಮತ್ತೆ ಒಂದಷ್ಟು ಬೇಲ್ದನ್ನ ಪುಡಿ ಮಾಡಿಕೊಂಡು ಒಂದಷ್ಟು ಹೆಲ್ತಿ ಎನರ್ಜಿ ಡ್ರಿಂಕ್ಗಳು ಮಾಡಿದ್ದಾರೆ. ಅವ್ರ ಹೊಲದಲ್ಲಿ ಬೆಳೆಯುವಂಥ ಬ್ರಾಹ್ಮಿ, ಅವ್ರು ಬೆಳೆದಿರೋಂಥ ನುಗ್ಗೆ ಸೊಪ್ಪು. ಓಕೆ ನಾವು ಕೊಪ್ಪಳದಿಂದ ಬರ್ತಿದ್ದೀವಿ. ಓಕೆ ಅವಲಕ್ಕಿ ಮಿಕ್ಸರ್ ಇದೆ. ನಿಮ್ಮ ಹೆಸರು ಹೇಳಿಲ್ಲ. ನನ್ನ ಹೆಸರು ರೇಖಾ ಓಕೆ ಹಾಂ ಹೇಳಿ. ರೇಖಾ ಸಜ್ಜನ್ ಅಂತ ಹೇಳ್ಬಿಟ್ಟು ಸಾವಯವ ನಾವು ಕೃಷಿ ಮಾಡ್ತೀವಿ, ನಾವೇ ಎಲ್ಲ ಬೆಳಿತೀವಿ. Okay. ಪ್ರಾಡಕ್ಟ್ ಇಂದ ನಾವು ರೆಡಿ ಮಾಡ್ತೀವಿ. ಓಕೆ ಅವಲಕ್ಕಿ ಮಿಕ್ಸರ್ ಇದೆ, ಅಂಟುಂಡೆ ಇದೆ, ಡ್ರೈ ಫ್ರೂಟ್ಸ್ ಲಡ್ಡು ಇದೆ, ಖಜೂರ್ ಬರ್ಫಿ ಇದೆ, ಆಮೇಲೆ ಬೇಸನ್ ಲಾಡು ಇದೆ, ಬೆಲ್ಲ ಹಾಕಿರೋದು. ಮಾಮೂಲಿ ಎಲ್ಲರೂ ಮನೇಲಿ ಸಕ್ಕರೆ ಹಾಕಿ ಮಾಡ್ತಾರೆ, Okay. ನಾವು ಬೆಲ್ಲ ಹಾಕಿ ಮಾಡ್ತೀವಿ. ಪೀನೆಟ್, ಆಮೇಲೆ ಜೋಳದ ಉಂಡೆ ಇದೆ. ಕೆರೆ ಆ ಕಡೆ ದೊಣ್ಣೆಹಳ್ಳಿ. ಓಕೆ ನಿಮ್ಮ ಹೆಸರು? ಲಲಿತಮ್ಮ. ಓಕೆ ನೀವೇ ಬೆಳೆದಿರೋದಾ ಇದೆಲ್ಲ? ಓಕೆ ಯಾವ್ಯಾವ ಹಣ್ಣಿದೆ? ಬೆನಿಸು, ಕೇಸರಿ, ಮಲ್ಲಿಕ, ಅಲ್ಫನ್ಸೋ. ಇದೇನು ನಮ್ಮ ತೋಟದಲ್ಲಿ ಏನು ಬೆಳಿತೀವಲ್ಲ ಅಷ್ಟೇ ವೆರೈಟಿ ತರೋದು, ಮತ್ತೆ ನಾವು ಹೊರಗಡೆಯಿಂದ ಏನೂ ತರೋದಿಲ್ಲ. ಓಕೆ ನಾನು ಲಾಸ್ಟ್ ಟೈಮ್ ಬಂದಾಗ ಅಲ್ಫನ್ಸೋನೇ ಇತ್ತು ಅಲ್ಲಿ. ಹಾಂ ಮೇಡಮ್, ಬೇರೆಯವರು ಇಲ್ಲ. ಓಕೆ ಯಾವ್ದು ಚೆನ್ನಾಗಿದೆ ಸ್ವೀಟ್ ಆಗಿರೋದು? ಮೇಡಮ್ ಎಲ್ಲ ಚೆನ್ನಾಗಿರ್ತೈತೆ ಮೇಡಮ್. ನಂಗೊಂದು ಬೆಸ್ಟ್ ಯಾವುದಾದ್ರೂ 1 kg ಕೊಡಿ. 1 kg. ನಿಮ್ಮ ಹೆಸರು? ನಾನು ಚೆನ್ನಾಗಿದ್ದೀನಿ. ನಂಗೊಂದು ರಾಗಿ ಹಾಲು ಕೊಟ್ಬಿಡಿ, ಆ್ಯಸ್ ಯೂಶ್ವಲ್ ಎಲ್ಲ ಕೊಡ್ತೀರಲ್ಲ ಹಾಗೆ. ಸೊ ಈ ರಾಗಿ ಹಾಲು ಹೇಗೆ ಮಾಡ್ತೀರಾ? ಆಕ್ಚುಲಿ ನಾವು ರಾಗಿ ಅಡಿಕೆ ತೆಂಗು ಬೆಳೆಗಾರರು, ಅದರಲ್ಲಿ ರಾಗಿ ಮೌಲ್ಯವರ್ಧನೆ ಮಾಡಿರ್ತಾರೆ. ರಾಗಿ ಹಾಲಿದೆ, ರಾಗಿ ಕೀಲ್ಸ ಅಂತೀವಿ ನಮ್ಮ ಓಕೆ side. ಓಕೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಕರೀತಾರೆ. ಓಕೆ ಆಮೇಲೆ ರಾಗಿ ಮಣಿ ಅಂತ ಕರೀತಾರೆ, ಓಕೆ ರಾಗಿ ಹಾಲ್ಬಾಯ್ ಅಂತ ಕರೀತಾರೆ. ಯೂಶಲಿ ಬೆಂಗಳೂರಲ್ಲಿ ರಾಗಿ ಹಾಲ್ಬಾಯ್ ಅಂತ ಜಾಸ್ತಿ ಫೆಮಿಲಿಯರು. ಆಮೇಲೆ ಈಗ ರಾಗಿ ಇದ್ರಲ್ಲೇ ಜೋಳದ ಹಪ್ಪಳ ಇದೆ. ಇದು ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಜೋಳದ ಮಕ್ಳಿಗೆ ಬೆಣ್ಣೆ ಹಚ್ಬಿಟ್ಟು ಕೊಡ್ಬೋದು. ಜಂಕ್ ತುಂಬಾ ಅವಾಯ್ಡ್ ಆಗುತ್ತೆ. ಆಕ್ಚುಲಿ ನಮ್ಮ ಅಜ್ಜಿಂದ ಏನ್ ಮಾಡೋಣ, ಹೊಲೆ ಮುಂದೆ ಕೊಂಡಿಸ್ಕೊಂಡು ಇದು ಸುಟ್ಟು ಅದಕ್ಕೆ ಕಾಯಿ ತುರಿ, ಒಂದೊಂದ್ಸತಿ ಕಾಯಿ ಇಷ್ಟ ಇಲ್ದಾರ ಬೆಣ್ಣೆ ಹಂಗೆ ಹಚ್ಬಿಟ್ಟು ಕೊಡೋರು. ಓಕೆ ಆ ಮೆಮೊರೀಸ್ ಇಟ್ಕೊಂಡು ಎಲ್ಲ ಗ್ರಾನೀಸ್ ರೆಸಿಪೀಸ್ ರೆಸಿಪಿ, ಅಜ್ಜಿ ರೆಸಿಪೀಸ್. ಯಾಕಂದ್ರೆ ಎಲ್ಲ ಮರಿತಾ ಇದಾರೆ ಮಕ್ಳು. ಹೌದು ಹೌದು. ಹತ್ರ ಆಲೂರು ನಮ್ದು. ಸೊ ಏನು ಮಾಡ್ತೀರಾ ನೀವು? ನಾವು ಬ್ರಾಹ್ಮಿ ಎಲೆಯಿಂದ ಚಟ್ನಿ ಪುಡಿ ಮಾಡ್ತೀವಿ. ನಾನು ತೊಗೊಂಡೋಗಿದ್ದೀನಿ, ತುಂಬಾನೇ ಚೆನ್ನಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯಿತು. ಅದರಿಂದ ಚಟ್ನಿ ಪುಡಿ ಮಾಡ್ತೀವಿ. ಕಾರಣ ಸಾಮಾನ್ಯವಾಗಿ ನೀವು ಎಲೆಯಿಂದ ಮಾಡ್ತಾರೆ, ನಾವು ಅದ್ರ ಬೇರ್ ಸಮೇತ ಹಾಕಿದೀವಿ. ಆ ಬೇರು ನಮ್ಮ ನರಗಳ ಥರನೇ ಇರುತ್ತೆ. ಆ ವೇನ್ಸಿಗೆ ತುಂಬ ಒಳ್ಳೆಯದು, ಮತ್ತು ಹಾರ್ಟಿಗೆ ಕೂಡ ತುಂಬ ಒಳ್ಳೆಯದು. ಈಗೆಲ್ಲ ಹಾರ್ಟ್ ಅಟ್ಯಾಕ್ ಅದು ಇದು ಸಾಕಷ್ಟು ಬರ್ತಿದೆ, ಅದು ವೇನ್ಸಾಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಹಾಗಾಗಿ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು. ಸ್ವಲ್ಪ ಇದು ಎಲೆ ಕಹಿ ಬರುತ್ತೆ, ಹಾಗಾಗಿ ಇದು ಖಾರ, ಅದು ಕಹಿ ಹೊಡಿಯೋಕ್ಕೆ ಖಾರ ಹಾಕಲೇಬೇಕು. ಖಾರವಾಗಿ ಮತ್ತು ದೋಸೆ ಮೇಲೆ, ಇಡ್ಲಿ ಮೇಲೆ ಪ್ರಾಡಕ್ಟ್ಸ್ ಕೂಡ ಸಾಕಷ್ಟು ಮಾಡ್ತೀವಿ. ಅದರಲ್ಲಿ ನಾನು ಇಲ್ಲಿಗೆ 1-2 ಥರ ತಂದಿದ್ದೀನಿ. ಒಂದು ಪ್ಲೇನ್ ಆಗಿ ಬಟರ್ಸಿಂದ ಮಾಡಿರೋ ಲಿಪ್ ಬಾಮ್. ಈಗ ನೀವು ತಿಂದರೂ ಕೂಡ ಏನಾಗಲ್ಲ, ಯಾಕೆಂದ್ರೆ ಇದು ಜೇನಿನ ಮೇಣದಿಂದ ಮಾಡಿರ್ತೀವಿ. ಓಕೆ ನಾವು ಜೇನ್ ಸಾಕಾಣಿಕೆ ಮಾಡ್ತೀವಿ. ನಿಮ್ದೊಂದು ರೂಟ್ ಅಲ್ಲಿ ಮಾಡಿರೋ ಲಿಪ್ ಬಾಮ್ ತಗೊಂಡು ಹೋಗಿದ್ದೀನಿ. ಓಕೆ ಓಕೆ ಮಾಡುವಂತ ಲಿಪ್ ಬಾಮು ಆಲ್ಕೋನೆಟ್ ರೂಟ್ ಅಂತ ಹೇಳ್ತಾರೆ. ಏನ್ ರೂಟು? ಆಲ್ಕೋನೆಟ್ ರೂಟ್. ಓಕೆ ಹಾ. ಆಲ್ಕೋನೆಟ್ ರೂಟ್ ಇಂದ ನಮ್ಮ ಲಿಪ್ಸ್ ಅಲ್ಲಿ ಆಗೋ ಬ್ಲಾಕ್ನೆಸ್ ಕಡಿಮೆ ಆಗುತ್ತೆ, ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ. ಉದಾಹರಣೆ ಸೊ ಇಲ್ಲಿ ಫ್ರೆಶ್ ಆಗಿರೋ ತರಕಾರಿ ಸಿಗುತ್ತೆ, ಅವ್ರದ್ದು ಇಟ್ಕೊಂಡು ನಾಟಿ ಕೋಳಿ ಸಿಗುತ್ತೆ, ನಾಟ್ಕೋಳಿ ಮೊಟ್ಟೆ ಸಿಗುತ್ತೆ, ಎಲ್ಲ ದಿನಸು ಧಾನ್ಯಗಳು ಸಿಗುತ್ತೆ. ಎವ್ರಿಥಿಂಗ್ ಇಸ್ ಆರ್ಗ್ಯಾನಿಕ್. ನಿಮಗೆ ಎಲ್ಲ ಶಾಪ್ಸ್ನು ಕವರ್ ಮಾಡೋಕ್ಕಾಗಲ್ಲ, ಬಿಕಾಸ್ ವಿಲ್ ಬಿ ಅ ಲಾಂಗ್ ಬ್ಲಾಗ್. ಎನಿವೇ ಇಟ್ ಇಸ್ ಅ ಲಾಂಗ್ ಬ್ಲಾಗ್. ಆ್ಯಂಡ್ ಇವತ್ತು ಬ್ಯುಸಿ ಇರೋದ್ರಿಂದ ಆಚೆಯಿಂದ ಫುಡ್ ಆರ್ಡರ್ ಮಾಡಿಬಿಡ್ತೀನಿ ನಾನು. ಸೊ ತುಂಬ ಟೈಮಿಂದ ಬಾಲ್ಕನಿ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲಿ ಡೇ, ಬಟ್
ಅಶ್ವಿನಿ ಅಕ್ಕ ನಾನು ಅವರೇ ಮಾಡ್ಕೊಂಡು ಪಾಟಲ್ಲಿ ಎತ್ತಕ್ಕೆ ಸ್ವಲ್ಪ ಹೆಲ್ಪ್ ಸೂಪರ್ ಮೆನ್ ಥರ ಹೇಳ್ತಾ ಇದ್ದೀರಾ. ಈ ನೀರು ಇಲ್ಲಿ ಬೀಳ್ಬೇಕಕ್ಕ ಬಿತ್ತೀರಾ ಹೆಲ್ಪ್ ಬೇಡವಾ ಶೋಧ ಸೊ ನಾನು ಎಷ್ಟೇ ಕೇಳಿದ್ರು ಅವ್ರು ಹೆಲ್ಪ್ ತೊಗೊಂಡಿಲ್ಲ, ಅವರೇ ಮಾಡ್ಕೊತೀನಿ ಅಂತ ಹೇಳಿದ್ರು. ಸೊ ನಾನು ಅಷ್ಟರಲ್ಲಿ ಬೇರೆ ಕೆಲಸಗಳು ಮುಗಿಸ್ಕೊಂಡ್ಬಿಡೋಣ ಅಂತ ಬೇರೆ ಕೆಲಸ ಮಾಡಿದೆ. ತುಂಬಾ ಬ್ಯುಸಿ ಡೇ ಆಯ್ತಾ ಇವತ್ತು. ಸೊ ಮಧ್ಯದಲ್ಲಿ ನಾನು ಟೆಂಪಲ್ಗೆ ಹೋಗಿ ಬಂದಿದ್ದು ಅದೆಲ್ಲ ರೆಕಾರ್ಡ್ ಮಾಡಲಿಲ್ಲ. ಸೊ ನಾವು ಇದನ್ನೆಲ್ಲ ಕುದಿಸಿದೀವಲ್ಲ, ಎಲ್ಲ ಇದನ್ನು ಯು ಕ್ಯಾನ್ ಸಿ ಆಲ್ ಆಫ್ ದಿಸ್ ನಾವು ಏನು ಬಿಸಿ ನೀರಲ್ಲಿ ಕುದಿಸಾದ್ದೀವಿ. ಇದನ್ನು ನಾವು ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಟೇಕ್ ಸಮ್ ಕೋಕೋನಟ್ ಆಯಿಲ್, ಎಲ್ಲ ಒಣಗಬೇಕಾಯ್ತಾ ನೀಟಾಗಿ. ಟೇಕ್ ಅ ಕ್ಲೋತ್ ಸಾಫ್ಟ್ ಆಗಿರೋದು, ಆ್ಯಂಡ್ ಎಲ್ಲನೂ ಕೋಕೋನಟ್ ಆಯಿಲಲ್ಲಿ ಹೀಗೆ ಸೀಲ್ ಮಾಡಬೇಕು. ಕಾಣಿಸ್ತಿದ್ಯಾ? ಸೀಲ್ ಆಲ್ ಆಫ್ ಇಟ್. ಅದಾದಮೇಲೆ ನೀವು ಗುಡ್ ಟು ಗೋ, ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಟ್ರೈ ಆ್ಯಂಡ್ ಡೂ ದಿಸ್ ಎವ್ರಿ 15 days, ಬಿಕಾಸ್ ನಾವು ಏನೇ ಮಾಡಿದ್ರು, ವಾಶ್ ಮಾಡಿದ್ರು, ಡಿಸ್ ವಾಷರ್ ಮಾಡಿದ್ರು ಕೂಡ ಕೆಲವೊಂದು ಸತಿ ಪೋರ್ಸ್ ಎಲ್ಲ ಇರೋದ್ರಿಂದ, ಆಮೇಲೆ ಇನ್ನೊಂದು ಸತಿ ಎಣ್ಣೆ ಜಿಡ್ಡೆಲ್ಲ ಕರೆಕ್ಟಾಗಿ ಹೋಗಿರಲ್ಲ. ಸೊ ಅವಾಗ ಒಂದು 15 days ಒಂದ್ಸತಿ ಈ ಥರ ನೀಟಾಗಿ ಸ್ಟೆರಿಲೈಸ್ ಮಾಡಿ ಕೋಕೋನಟ್ ಆಯಿಲಲ್ಲಿ ಸೀಲ್ ಮಾಡಿಟ್ಕೊಂಡ್ರೆ ಇವನ್ ಯುವರ್ ಸ್ಪೂನ್ಸ್ ವಿಲ್ ಲಾಸ್ಟ್ ಲಾಂಗ್. ಇನ್ನೆಲ್ಲ ಸ್ಪೂನ್ನ ಮಾಡೋಷ್ಟು ತುಂಬ ಹೊತ್ತಾಗುತ್ತೆ. ಸೊ ನಾನು ಮಾಡ್ತೀನಿ. ಸೊ ನಾನು ಹೇಳಿದ್ನಲ್ಲ ಏನೋ ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು, ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ ನಾನು ಆಚೆ ಹೋಗೋಕ್ಕೆ. ಎಲ್ಲ ಪ್ಯಾಕ್ ಮಾಡಿಕೊಂಡೆ ಆ್ಯಂಡ್ ಐ ಗಾಟ್ ರೆಡಿ ಆ್ಯಂಡ್ ಮನೆಯಲ್ಲೆಲ್ಲ ಬಾಗಿಲೆಲ್ಲ ಕ್ಲೋಸ್ ಮಾಡಿಕೊಂಡು ಮೈಸೂರಿಂದ ಹೊರಟಿದ್ದೀನಿ. ಆ್ಯಂಡ್ ದೆನ್ ಐ ರೀಚ್ ಹೋಮ್, ವಿಚ್ ವಾಸ್ ವೆರಿ ವೆರಿ ಸರ್ಪ್ರೈಸಿಂಗ್. ನಮ್ಮಪ್ಪ ಸರ್ಪ್ರೈಸ್ ಇಸ್, ನಾನು ಮೈಸೂರಿಗೆ ಬಂದಿದ್ದೀನಿ ಮನೆಗೆ ಆಫ್ಟರ್ ರಿಯಲಿ ಲಾಂಗ್ ಟೈಮ್. ಮೈಕ್ ಹಾಕೊಂಡಿಲ್ಲ ಆಯಿತಾ, ಆ್ಯಂಡ್ ಟ್ರೈಪಾಡ್ ಕೂಡ ಮರೆತುಬಿಟ್ಟು ಬಂದಿದ್ದೀನಿ ನಾನು. ಸೊ ಆ್ಯಕ್ಚುಲಿ ನೆನ್ನೆ ಅಪ್ಪ ಕಾಲ್ ಮಾಡಿದ್ರು ಆ್ಯಂಡ್ ಈಸ್ ಲೈಕ್, ನಮ್ಮ ಮನೆ ಹತ್ರ ಒಂದು ಕೊರಗಜ್ಜ ಟೆಂಪಲ್ ಇದೆ, ದೇವಸ್ಥಾನ ಇದೆ, ಅಲ್ಲಿ ಕೊರಗಜ್ಜಂದು ಕೋಲ ನಡೀತಾ ಇದೆ. ಸೊ ಈಸ್ ಲೈಕ್ ಟೆಂಪಲ್ ಅವ್ರು ಬಂದು ಕರ್ತಿದ್ದಾರೆ, ಸೊ ನೀನು ಬಾ ಅಂತ. ನಾನು ಆ್ಯಕ್ಚುಲಿ ತುಂಬ ಟೈಮಿಂದ ಕೊರಗಜ್ಜ ಹೋಗಬೇಕು ಅಂತ ಅನ್ಕೊತಾರೆ, ಕರೆಸ್ಕೊ ಅಂತ. ಅಫ್ಕೋರ್ಸ್ ಅಲ್ಲಿ ಮೇನ್ಗೆ ಹೋಗಬೇಕಾಗಿತ್ತು, ಬಟ್ ಯಾವುದೋ ಒಂದು ರೀತಿಯಲ್ಲಿ ಅಜ್ಜ ನನ್ನ ಕರೆಸ್ಕೊಂಡಿದ್ದಾರೆ ಅಂತ ಅನಿಸ್ತು ನೆನೆ ಅಪ್ಪ ಕಾಲ್ ಮಾಡಿಬಿಟ್ಟು ಹೇಳಿದಾಗ. ಸೊ ಐ ಡಿಸೈಡೆಡ್ ಟು ಕಮ್. ಸೊ ಮನೆಗೆ ಬಂದಿದ್ದೀನಿ ಆಫ್ಟರ್ ರಿಯಲಿ ಲಾಂಗ್ ಟೈಮ್. ಮಧ್ಯದಲ್ಲಿ ಒಂದು ಸತಿ ಬಂದಿದ್ದೆ ಒಂದು 5 minutesಗೆ ಫಾರ್ ಸಮ್ ಏನೋ ಕೆಲಸಕ್ಕೋಸ್ಕರ, ಬಟ್ ಅದು ಬಿಟ್ಟರೆ ಇವತ್ತೇ ಬರ್ತಾ ಇರೋದು. ಸೊ ಇದೇ ಸರ್ಪ್ರೈಸ್. ಹೇಗೋ ಯಾವುದೋ ರೀತಿಯಲ್ಲಿ ಅಜ್ಜ ನನ್ನ ಕರೆಸ್ಕೊಂಡಿದ್ದಾರೆ ಆ್ಯಂಡ್ ಐ ವಿಲ್ ಟೇಕ್ ದಟ್ ಆ್ಯಸ್ ಅ ಗುಡ್ ಸೈನ್. ಅಫ್ಕೋರ್ಸ್ ಅದು ಗುಡ್ ಸೈನೇನೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಕೋಲಾಗ ಹೋಗ್ಬೇಕು. ಹಾಯ್ ಹೇಳು, ಹಾಯ್ ಹೇಳು. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್ ಮೀ ಸೇಯಿಂಗ್ ದ್ಯಾಟ್ ನಮ್ಮ ಮನೆಯಲ್ಲಿ ತುಂಬ ಅಪ್ಪ ಅಮ್ಮ ಗಿಡ ಮಾಡಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಐ ವಿಲ್ ಶೋ ಯು. ಸೊ ಈ ಚಿಕ್ಕ ಜಾಗದಲ್ಲಿ ನಿಮಗೆ ಇಲ್ಲಿ ಸೀಬೆಕಾಯಿ, ಮಾವಿನ ಹಣ್ಣು, ಅವಕಾಡೋ, ಪ್ಯಾಷನ್ ಫ್ರೂಟ್, ಎಲ್ಲ ಥರದ ಗಿಡಗಳು, ತರಕಾರಿಗಳು, ಸಂಪಿಗೆ ಹೂವು ಎಲ್ಲನೂ ಕಾಣಿಸುತ್ತೆ. ಪಪ್ಪಾಯ ಇದೆ, ಬಾಳೆಹಣ್ಣು ಇದೆ, ವೆಜಿಟೇಬಲ್ಸ್ ನೋಡಿದ್ರು ಗಿಡ ಮಾಡಿದ್ದಾರೆ, ಎಲ್ಲ ಫುಲ್ ಮಾಡಿದ್ದಾರೆ. ಅಮ್ಮ ಆಲ್ರೆಡಿ ಏನು ಮಾಡ್ತಾ ಇದ್ದಾರೆ. ಎಂತ ಇದು? ಚಿಕನ್. She was not really in a mood to talk, but I'm glad I'm here. Hi, YouTube. ತಕ್ಕಬರಿ. One step at a time. ಇಲ್ಲಿ ಮೈಸೂರಲ್ಲಿ ಇರೋ ನನ್ನ ಸೀರೆ ಕಲೆಕ್ಷನ್. ಇವತ್ತು ನಾನು ಈ ಸೀರೆ ಉಟ್ಕೊಳ್ಳೋಣ ಅಂತ ಇದ್ದೀನಿ. ಆ್ಯಂಡ್ ಫಸ್ಟ್ ಟೈಮ್ ಎವರ್ ಉಟ್ಟಿದ ಸೀರೆ ನನ್ನ ಕಸಿನ್ ಬ್ರದರ್ ಮದುವೆಗೆ ಅಂತ ಹೇಳಿಬಿಟ್ಟು ತೊಗೊಂಡಿರೋ ಸೀರೆ ಇದು. ನಾನು ಚಿಕ್ಕಳಿರ್ಬೇಕಾದ್ರೆ ಐ ಥಿಂಕ್ 9-10 ಸೀರೆ ಎಲ್ಲ ಒಂದೊಂದು ಸತಿ ಉಟ್ಟು ಎಲ್ಲ ಆಗಿದ್ದನ್ನು ಇಲ್ಲಿ ಕಳಿಸ್ತೀನಿ. ಅಮ್ಮ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ.
ಸೊ ನಾನು ಇವತ್ತು ಟ್ರೈಪಾಡ್ ತಂದಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸೊ ಅದಕ್ಕೆ ಇವತ್ತು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಇಲ್ಲ. ಬಟ್ ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಕ್ಕಾಗಲ್ಲ ಅಂದ್ಕೊಂಡೆ, ಬಟ್ ಐ ಡಿಡ್ ಇಟ್. ಶೆಲ್ಫಲ್ಲಿ ಫೋನ್ ಇಟ್ಬಿಟ್ಟು ರೆಕಾರ್ಡ್ ಮಾಡಿಕೊಂಡೆ ಆ್ಯಂಡ್ ಆಲ್ರೆಡಿ ಪೋಸ್ಟೆಡ್ ಇಟ್. ಪೂಜೆಗೆ ಓವರ್ ಡ್ರೆಸ್ಡ್ ಆಗಿ ಹೋಗ್ತೀನೇನೋ ಅಂತ ಅನಿಸ್ತಾ ಇದೆ. ಬಟ್ ನನಗೆ ಈ ಗ್ರೀನ್ ಸೀರೆನೇ ಉಟ್ಕೋಬೇಕು ಅಂತ ಅನಿಸಿತ್ತು. ಸೊ ಅದಕ್ಕೆ ಇವತ್ತು ಗ್ರೀನ್ ಸೀರೆ ಇಟ್ಕೊತಾ ಇದ್ದೀನಿ. ನನಗೆ ಈ ಗ್ರೀನಲ್ಲಿ ಬೇರೆ ಯಾವುದು ಸಿಂಪಲ್ ಸೀರೆ ಇರಲಿಲ್ಲ. ಆ್ಯಂಡ್ ನನಗೆ ಈ ಗ್ರೀನ್ ಕಲರ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆಗಿಂತ ನಮ್ಮ ಅಮ್ಮನ ಮನೆ ಲೈಟಿಂಗ್ ಸಕ್ಕದಾಗಿದೆ. ಫೇಸ್ ನೋಡಿ. ನನಗೆ ಇದು ಬೆಸ್ಟ್ ಪಾರ್ಟ್. ನನ್ನ ಬ್ಲೌಸ್ ಇಷ್ಟ ಆಯಿತು. ನಾನು ಟ್ಯಾಗ್ ಮಾಡಿರ್ತೀನಿ ಬ್ಲೌಸ್ ಮತ್ತು ಸೀರೆ ಎಲ್ಲಿಂದ. ಕಲರ್ ನಾನು ಕೇಳಿಕೊಂಡು ಮೇಧವ್ರ ಹತ್ರ ನನಗೆ ಇದ್ದೇ ಕಲರ್ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದು ಸೀರೆ ಇದು. ಸೋ ಬ್ಯೂಟಿಫುಲ್ ಗೊತ್ತಾ. ಸಿ, ಕುಚ್ಚು ಹಾಕಿಸ್ಬೇಕು. ಆ್ಯಕ್ಚುಲಿ ನಮ್ಮಮ್ಮ ಕುಚ್ಚು ಹಾಕ್ತಾರೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲೇ ಇಡಿಸ್ಬಿಟ್ಟಿದ್ದೆ ಸೀರೆನ. ಇನ್ನೂ ಹಾಕಿಲ್ಲ, ಮೇ ಬಿ ಟೈಮ್ ಸಿಕ್ಕಿಲ್ವೇನೋ. ಸೊ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು ಆಯಿತಾ. ನಾನು ಮೋಸ್ಟ್ಲಿ ನ್ಯೂಡ್ ಲಿಪ್ಸ್ಟಿಕ್ಕೇ ಹಾಕೋದು. ಯು ಆಲ್ ನೋ ದ್ಯಾಟ್ ಆಲ್ರೆಡಿ. ಗಾಜಿನ ಬಳಿ. ನನಗೆ ಬಳೆ ಅಂದರೆ ಪಂಚಪ್ರಾಣ. ಐ ಆಮ್ ಶೋರ್ ಬೈ ನಾವು ನಿಮಗೆಲ್ಲ ಗೊತ್ತಿರುತ್ತೆ. ನನಗೆ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದ್ದೀನಿ ಲೈಟಲ್ಲಿ. ಇಷ್ಟು ಬೆಳ್ಳಗಿಲ್ವೇ ಇಲ್ಲ ನಾನು. ಡಸ್ಕಿ ಆ್ಯಕ್ಚುಲಿ ನಾನು. ಆ್ಯಂಡ್ ಆಲ್ಸೋ ನಾನು ಟ್ಯಾನ್ ಆಗಿದ್ದೀನಿ. ಅದರಲ್ಲಿ ಎಷ್ಟು ಬೆಳ್ಳಗೆಲ್ಲ ಇದ್ದು ಬಿಟ್ಟರೆ ಚೆನ್ನಾಗಿದೆ ಲೈಟು. ಇದು ಕುಂಕುಮ ಬಾಕ್ಸ್ ಅಮ್ಮಂಗೆ ಕೊಡೋಕ್ಕಿಂತ ಮುಂಚೆ ಪೂಜೆ ಮಾಡಿದೆ. ಇದು ಆ್ಯಕ್ಚುಲಿ ಕುಂಕುಮ ಸೆಟ್ ನಮ್ಮ ಮಂಡ್ಯದಿಂದ ತೊಗೊಬಂದಿದ್ದು. ನಾನು ತರಿಸಿ ಇಟ್ಟಿದ್ದೆ, ಇವತ್ತು ಅಮ್ಮಂಗೆ ಕೊಟ್ಟೆ. ಇವಾಗ ಜಸ್ಟ್ ಪೂಜೆ ಮಾಡ್ಕೊಂಬಂದಿದ್ದೀನಿ. ನಾನು ತಂದಿಲ್ಲ, ಅದಕ್ಕೆ ಅಮ್ಮನಿಂದ ಫಸ್ಟ್ ನಾನೇ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಅಮ್ಮಂಗೆ ಹಾಕ್ಕೊಡ್ತೀನಿ. ಐ ರಿಯಲಿ ವಿಶ್ ನಮ್ಮಮ್ಮ ಸ್ವಲ್ಪ ಸ್ಮೈಲ್ ಮಾಡ್ತಾರೆ ಅಂತ. ನಾನು ತುಂಬ ನೋವು ಮಾಡಿದ್ದೀನಿ ಇಂಥವ್ರಿಗೆ. ಬಟ್ ಇಟ್ಸ್ ಅ ಫಸ್ಟ್ ಸ್ಟೆಪ್. ನಾನು ಮನೆಗೆ ಬಂದಿದ್ದೀನಿ. ಸೊ ಐ ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್ ಆ್ಯಂಡ್ ಗ್ರೇಟ್ಫುಲ್ ಅಬೌಟ್ ಇಟ್. ಅಪ್ಪ ನೆಪದಲ್ಲಿ ಸ್ವಲ್ಪ ಮಾತಾಡಿದೆ ಅಮ್ಮನ ಜೊತೆ. ಐ ಥಿಂಕ್ ಇಟ್ ಇಸ್ ಗೋನ್ ಟೇಕ್ ಸಮ್ ಟೈಮ್, ಸ್ಲೋ ಪ್ರಾಸೆಸ್. ಬಟ್ ಅಜ್ಜನ ದಯೆ, ಎಲ್ಲ ದೇವ್ರ ದಯೆ. ಐ ಹೋಪ್ ಎವ್ರಿಥಿಂಗ್ ಗೋಸ್ ಫೈನ್. ನೋಡೋಣ. ವೆಹಿಕಲ್ ಪೈನ ಮೂನ್ ವಾಸ್ ಆಲ್ಸೋ ಮೂರ್ನಿಂಗ್ ಡೇ. ಚಂದ್ರ ಎಷ್ಟು ಚಂದ ಕಾಣಿಸ್ತಿದ್ದಾಗತ್ತಾ. ನಾನು ಮೊದಲನೇ ಸತಿ ಕೋಲಾ ವಿಟ್ನೆಸ್ ಮಾಡ್ತಿರೋದಾಯ್ತಾ. ಆ್ಯಂಡ್ ಗೊತ್ತಿಲ್ಲ, ಈ ದಿನ ಎವ್ರಿಥಿಂಗ್ ಜಸ್ಟ್ ಫೆಲ್. ಅದು ಹೇಗೋ ಗೊತ್ತಿಲ್ಲ, ಎಲ್ಲ ಚೆನ್ನಾಗಿ ಆಗ್ತಾಯಿತ್ತು. ಅಪ್ಪ ಸಡನ್ನಾಗಿ ಒಂದು ಪ್ರೀವಿಯಸ್ ನೈಟ್ ಕಾಲ್ ಮಾಡಿದ್ರು, ಬಂದರು. ನಾನು ಅಂದ್ಕೊಂಡೇ ಇರಲಿಲ್ಲ ಮನೆಗೆ ಅಷ್ಟು ಬೇಗ ಹೋಗ್ತೀನಿ ಅಂತ. ಮನೆಗೆ ಹೋದೆ. ಎವ್ರಿಥಿಂಗ್ ಫೆಲ್ಟ್ ಸೊ ಮ್ಯಾಜಿಕಲ್. ನಂದೇ ನಾನು ಕಂಡುಬಿಟ್ಬಿಡುತ್ತೆ. ನಂಗೆ ಜಾಸ್ತಿ ಖುಷಿಯಾಗಿರೋಕ್ಕೂ ಭಯ ಏನಾದರೂ ಆಗಿಬಿಡುತ್ತೆ ಅಂತ. ಬಟ್ ಐ ನೋ ಅಜ್ಜ ಇಸ್ ದೇರ್. ಐ ನೋ ದೇವರಿದ್ದಾರೆ. ಐ ನೋ ನೀವಿದ್ದೀರಾ. ಸೊ ಐ ಆಮ್ ಜಸ್ಟ್ ಗೋನಾ ಲಿವ್ ಇನ್ ದ ಮೂಮೆಂಟ್. ಆ್ಯಂಡ್ ನಂಗೆ ಎಷ್ಟು ಪ್ರೀತಿ ಸಿಕ್ತು ಅಂದರೆ ಅಲ್ಲಿ ಹೋದ್ಮೇಲೆ, ಐ ಮೀನ್ ನಂಗೆ ಅದನ್ನ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ತುಂಬ ಜನ ಅಮ್ಮಂದಿರು, ಹೆಣ್ಮಕ್ಳು ಎಲ್ಲರೂ ಬಂದರು. ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್ ಡೇ. ಆ್ಯಂಡ್ ಯು ಕ್ಯಾನ್ ಸಿ ನಮ್ಮಪ್ಪ ಅಲ್ಲಿ ಸೈಡಲ್ಲಿ ಹಿ ವಾಸ್ ಬೀಯಿಂಗ್ ಸೋ ಪ್ರೊಟೆಕ್ಟಿವ್ ಅಬೌಟ್ ಮೀ. ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಇವತ್ತಿನ ದಿನ ಹೀಗಿತ್ತು. ತುಂಬ ಸರ್ಪ್ರೈಸಿಂಗ್ ಥಿಂಗ್ಸ್ಗಳಾಯಿತು. ತುಂಬ ಬ್ಯೂಟಿಫುಲ್ ಆಗಿತ್ತು. ತುಂಬ ಪ್ರೀತಿ ಸಿಕ್ತು, ಆಶೀರ್ವಾದ ಸಿಕ್ತು ಅಜ್ಜನ ಹತ್ರ. ಐ ಥಿಂಕ್ ಇದೆಲ್ಲ ಸೈನ್ಸ್ ಅನಿಸುತ್ತೆ. ನಾನು ಹೇಳಿದ್ನಲ್ಲ, ಚಿಕ್ಕ ಚಿಕ್ಕ ಸೈನ್ಸ್ಗಳು ಬರುತ್ತೆ ಜನರ ಮೂಲಕ, ದೇವ್ರ ಮೂಲಕ. ಐ ಥಿಂಕ್ ಫೈನಲಿ ನನ್ನ ಎಲ್ಲ ಕಷ್ಟಗಳು ಮುಗಿಯುವಂಥ ಸಮಯ ಅನಿಸುತ್ತೆ. ಅದೇ ನಂಬಿಕೆಯಲ್ಲಿ ಇವತ್ತಿನ ದಿನನ ಮುಗಿಸಿ ನಾಳೆ ಹೊಸ ದಿನನ ಶುರು ಮಾಡ್ತೀನಿ.
ನಂಗೆ ಅಜ್ಜನೇ ಕರೆದು ನನ್ನ ಕರೆಸ್ದಂಗೆ ಆಯಿತು. ನಾನು ಎಕ್ಸ್ಪೆಕ್ಟು ಕೂಡ ಮಾಡಿರಲಿಲ್ಲ. ಸಡನ್ನಾಗಿ ಅಪ್ಪ ನನಗೆ ಕಾಲ್ ಮಾಡಿದ್ರು ಆ್ಯಂಡ್ ದಿಸ್ ಹ್ಯಾಪೆಡ್. ಆ್ಯಂಡ್ ಅಲ್ಲಿ ಜನರ ಪ್ರೀತಿ, ದ ವೇ ದೇ ಟ್ರೀಟೆಡ್ ಮೀ, ದ ವೇ ದೇ ಸ್ಪೋಕ್ ಟು ಮೀ, ದ ವೇ ಅವರೆಲ್ಲ ನನ್ನ ಹಗ್ ಮಾಡಿದ್ದು, ನಿಮ್ಗೆ ಗೊತ್ತಿಲ್ಲ ನಾನು ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಅಂತ. ತುಂಬ 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 ಪ್ರೀತಿಸ್ತೀನಿ. ಬಿಕಾಸ್ ನೀವು ನನಗೆ ಇನ್ನೊಂದು ಜೀವ ಕೊಟ್ಟಿದ್ದೀರಾ, ಇನ್ನೊಂದು ಜನ್ಮ ಕೊಟ್ಟಿದ್ದೀರಾ. ಸೊ ನಾನು ಸದಾ ನಿಮಗೆ ಚಿರಋಣಿ ಇದ್ದೀರಾ. ಐ ವಿಶ್ ನಿಮ್ಮನ್ನೆಲ್ಲ ನಾನು ಮೀಟ್ ಮಾಡಿ ಹಗ್ ಮಾಡಿ ಹೇಳ್ಬೋದು. ಐ ಮೀನ್ ಇಫ್ ಐ ಕುಡ್ ಟೆಲ್ ದ್ಯಾಟ್ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು. ಬಟ್ ಸದ್ಯಕ್ಕೆ ಮೀಟ್ ಆಗೋವರೆಗೂ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು ಗೈಸ್.